ನಾಗರಾಜು ರಾಮಣ್ಣ ಉದ್ರಾಮ್ನಳ್ಳಿ. ಯಾವ ಸರ್? ಇದು ಸರ್ ನಾಗರಾಜು. ಸರ್ ಉದ್ರಾಮ್ನಳ್ಳಿ ರಾಮಣ್ಣ. ಸರ್ ನೋಡ್ರಿ ರಿಪೋರ್ಟ್ ಇದೆ. ಸರ್ ಇದು BW ಇದೆ. ಸರ್ ಇದು BB ಇದೆ. ಅಂದ್ರೆ 13-14 ತಿಂಗಳಿಗೆ ಎರಡು ಸಲ ಮರಿ ಆಗ್ತವೆ. ಒಂದು ಕುರಿ 4 ಮರಿ ಕೊಟ್ರೆ 24,000 ರೂಪಾಯಿ ಒಂದು ಕುರಿ ಸಂಪಾದನೆ ಮಾಡುತ್ತೆ. ಏನೇನೋ ಮರಿಗಳನ್ನ ಕೊಟ್ಟು ನಾರಿ ಸುವರ್ಣ ಅಂದ್ರೆ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಮೋಸ ಮಾಡ್ತಾರೆ ಅಂತ ಅನ್ಸ್ಕೊಳ್ಳಿ. ಹೆಂಗ್ ಸರ್ ಮಾಡ್ತೇವೆ? ಸರ್ಟಿಫಿಕೇಟ್ ತಗೋಬೇಕು ಸರ್. ಹೌದು ಸರ್ಟಿಫಿಕೇಟ್ ಇದೆಯಲ್ಲ, ಸರ್ಟಿಫಿಕೇಟ್ ಒಂದ್ ವೇಳೆ ಅವರು ಬ್ಲಡ್ ಚೆಕ್ ಮಾಡಿಸಿರೋದಾಗ ಸರ್ಟಿಫಿಕೇಟ್ ನಾವು ಕೊಡ್ತೀವಿ. ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೊಂದ್ಸಲಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಸೇಲಿಂಗ್ ರಿಪೋರ್ಟ್ ಇಟ್ಕೊಳ್ತೇವಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಬಿಡಲ್ಲ. ಅವ್ರು ಒಂದ್ಸಲಿ ಚೆಕ್ ಮಾಡಿಸ್ಲಿ. ಕರೆಕ್ಟ್ ಬಂದ್ರೆ ನಂಬಲಿ, ಕರೆಕ್ಟ್ ಬಂದಿಲ್ಲ ಅಂದ್ರೆ ಎಕ್ಸ್ಚೇಂಜ್ ವಾಪಸ್ ಕೊಡ್ಲಿ. ಈಗ ನಿಮ್ಮ ಹತ್ರನೇ ತಗೊಂಡೋಗ್ತಾರೆ ಸರ್, ಮಾಡಿಸ್ತಾರೆ. ಇಲ್ಲಾಂದ್ರೆ ನೀವು ವಾಪಸ್ ತಗೊಂತೀರಾ? ಖಂಡಿತ. ಅಂದ್ರೆ ಅವ್ರು ಬೆಳೆದಿರೋದನ್ನ ನಾವು ತಗೊಳ್ತೀನಿ ಅಂತ ಅವ್ರಿಗೆ ಆಸೆ ತೋರ್ಸಕ್ ತಯಾರಿಲ್ಲ ನಾನು. ಹೌದು ಸರ್. ಬಟ್ ನನ್ ರಿಪೋರ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಮರಿ ಹಾಕೋದ್ರಲ್ಲಿ ವ್ಯತ್ಯಾಸ ಆದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ. ಹೌದು. ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ನಮಸ್ಕಾರ. ನಾವಿವತ್ತು ತುಮಕೂರು ಜಿಲ್ಲೆ ಸಿರೋ ತಾಲೂಕಿನಲ್ಲಿ ಇದೀವಿ. ನಿಮಗೇನ ನಿಮ್ಮ ಮನ್ಸಲ್ಲಿ ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂದ್ರೆ ನಾನ್ ಸಜೆಷನ್ ಮಾಡೋ ಫಾರಂ ಅಂದ್ರೆ ಈ ಸಿರೋದು. ಇವ್ರು ಇಲ್ಲಿ ಸಾಕಾಣಿಕೆ ಮಾಡಕ್ ಹತ್ಕೊಂಡು 10 ವರ್ಷ ಆಯ್ತು. 2013 ಸ್ಟಾರ್ಟ್ ಮಾಡಿದ್ದಾರೆ. ಇವ್ರ ಬಗ್ಗೆ ನಾರಿ ಸುವರ್ಣದ ಕುರಿ ಬಗ್ಗೆ ಪ್ರತಿಯೊಂದು ವಿಷಯನ ತಿಳಿಸ್ಕೊಡ್ತೀನಿ. ಅಲ್ಲೇ ತನಕ ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಹತ್ರ ಪೂರ್ತಿ ನಾರಿ ಸುವರ್ಣದ ಬಗ್ಗೆ ಪೂರ್ತಿ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗೆ ನಾನು ಮತ್ತೊಮ್ಮೆ ಸಜೆಷನ್ ಮಾಡ್ತಾ ಇದ್ದೀನಿ, ನಿಮಗೆ ನಾರಿ ಸುವರ್ಣ ಸಾಕಾಣಿಕೆ ಮಾಡ್ಬೇಕು, ಒಂದೇ ಆಗ್ಲಿ 10 ಆಗ್ಲಿ 20 ಆಗ್ಲಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ನೋಡಿ ಫೋನ್ ಮಾಡಿ. ನೀವು ಯಾವಾಗ ಫೋನ್ ಮಾಡಿದ್ರು ಅವ್ರು ನಿಮಗೆ ವಿಷಯ ತಿಳಿಸ್ಕೊಡ್ತಾರೆ. ನಿಮಗೆ 1 ಕುರಿ ಬೇಕಾದ್ರೂ 10 ಕುರಿ ಬೇಕಾದ್ರೂ ನೀವು ತಗೊಳಕ್ಕಿಂತ ಮುಂಚೆ ಬೇಕಾದ್ರೆ ಬಂದು ಫಾರಂ ನಲ್ಲಿ ನೋಡಿ ಕುರಿ ತಗೊಂಡೋಗ್ರಿ. ಕುರಿ ತಗೊಂಡೋಗಿ ಸಾಕಾಣಿಕೆ ಮಾಡಿ. ಈ ತರ ವಿಷಯಗಳನ್ನ ನಿಮ್ಮಿಂದ ನಾವು ಹಂಚ್ಕೊಳ್ಳೋಣ, ನಮ್ಮಿಂದ ನೀವು ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಕಿರು ಪರಿಚಯ ಮಾಡ್ಕೊಡಿ. ನಮ್ದು ಶಿರಾ ತಾಲೂಕು ಗೌಡಗೆರೆ ಹೋಬ್ಳಿ ನಾದೂರ್ ಪಂಚಾಯತಿ ಪಟಾಯಕನಹಳ್ಳಿ ಕ್ರಾಸ್ ಉದ್ರಾಮ್ನಳ್ಳಿ ಅಂತ ಸರ್. ನಾವು ಉದ್ರಾಮ್ನಳ್ಳಿ ನಾಗರಾಜು ಅಂತ ಹೇಳಿ. ನೀವು ಎಷ್ಟು ವರ್ಷದಿಂದ ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ? ಇಲ್ಲಿಗೆ 10 ವರ್ಷ ಸರ್. 2013-14 ನಾವು ಶುರು ಮಾಡಿದ್ ಸರ್. ಸರ್ ಇದು ಮಾಡಕ್ ಉದ್ದೇಶ ಅಂದ್ರೆ ನಮ್ಗೆ ನಾವು ವೆಟನರಿ ಡಾಕ್ಟ್ರು ಗೋಮು ನಾಗರಾಜ್ ಸರ್ ಅಂತ ಹೇಳಿ ನಮ್ಗೆ ಪರಿಚಯ ಆಗಿದ್ರು. ಹಿಂಗೆ ಅವ್ರ ಮೆಡಿಸನ್ ಮತ್ತೆ ಏನಾದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಿಂಗ್ ನಾರಿ ಸುವರ್ಣ ಅಂತ ಐತೆ ನಿಮ್ಕರ್ ಇನ್ಸ್ಟಿಟ್ಯೂಟ್ ನಿಂದ ಪಲ್ಟಾನ್ ನಲ್ಲಿ. ಅದು ಅವಳಿ 3 ಮರಿಗಳನ್ನ ಹಾಕುತ್ತೆ. ಈ ಲೋಕಲ್ ಕುರಿಗಳನ್ನ 100 ಸಾಕೋದ್ಕಿಂತ ಅದು 10-20 ಸಾಕಿದ್ರೆ ಸಾಕು, ಅಷ್ಟೇ ಆದಾಯ ಬರುತ್ತೆ, ಅಷ್ಟೇ ಮರಿಗಳು ಹೆಚ್ಚಿಗೆ ಆಗ್ತವೆ ಅಂತ ನಮ್ಗೆ ಸಜೆಷನ್ ಮಾಡಿದ್ರು. 2014 ನಮ್ಗೆ ಟ್ರೈನಿಂಗ್ ಕಳ್ಸಿರು ಅಲ್ಟಾನ್ಗೆ, ಮಹಾರಾಷ್ಟ್ರಕ್ಕೆ ಒಂದ್ 4 ದಿವಸದ ಮಟ್ಟಕ್ಕೆ ಸರ್ಕಾರದ ಕಡೆಯಿಂದ ಒಂದು 10 ಜನ ನಮ್ಗೆ ಟ್ರೈನಿಂಗ್ ಕಳ್ಸಿರು ಶಿರಾ ತಾಲೂಕಿಂದ. ಅಲ್ಲಿ ಟ್ರೈನಿಂಗ್ ಹೋಗಿ ಅಲ್ಲೆಲ್ಲ ನಾವು ಮಾಹಿತಿ ಸಂಗ್ರಹಣೆ ಮಾಡಿದಾಗ ನಮ್ಗೆ ಬಹಳ ಇಷ್ಟ ಆತದು. ನಾರಿ ಸುವರ್ಣ ಅಂದ್ರೆ ಏನು, ಅದು ಯಾವ ತರ ಮರಿ ಹಾಕುತ್ತೆ, ಅದು ಎಷ್ಟು ಮರಿ ಹಾಕುತ್ತೆ, 2-3 ಹಾಕುತ್ತೆ, ಹಾಲು ಆಗುತ್ತಾ ಇಲ್ವಾ, ಸ್ಟ್ರೆಂತ್ ಬರ್ತಾವ ಇಲ್ಲ, ಅದ್ರ ಬಗ್ಗೆ ಎಲ್ಲ 4 ದಿವಸ ನಾವು ಮಾಹಿತಿ ತಗೊಂಡಾಗ ನಮ್ಗೆ ಇಷ್ಟ ಆಯ್ತು. ಅದು ನಾವು ಸಾಕ್ಬೇಕು, ಇವ್ ಲೋಕಲ್ ಕುರಿ ಸಾಕೋದ್ರಿಂದ ಏನು ಪ್ರಯೋಜನ ಇಲ್ಲ, ವರ್ಷಕ್ಕೆ ಒಂದೇ ಮರಿ ಬರುತ್ತೆ ಅಂತ ಹೇಳಿ ನಾವು ಅದಕ್ಕೆ ಇಷ್ಟಪಟ್ಟು ಸಾಕಿದ್ವಿ ಸರ್. ಈಗ ಹೊರಡಕ್ಕಿಂತ ಮುಂಚೆ ನಿಮಗೆ ತಿಳಿಸಿದ್ರು ಡಾಕ್ಟ್ರು ಅಂತ ಹೇಳಿದ್ರಲ್ಲ ಸರ್? ಹೌದು. ನಿಮ್ ಬ್ಯಾಚ್ ಎಷ್ಟಿತ್ತು ಸರ್ ಅವಾಗ? ಯಾವ್ದು ನಮ್ ಕುರಿನ? ಅಲ್ಲಲ್ಲ, ಬ್ಯಾಚ್ ಫ್ರೆಂಡ್ಶಿಪ್ ಬ್ಯಾಚ್ ಎಲ್ಲ ಸುಮಾರು 10-12 ಜನ ಇದ್ವಿ, ಹೋದ್ವಿ. ಆದ್ರೆ ಎಲ್ರು ಮಾಡ್ಲಿಲ್ಲ ಅಲ್ಲ. ಈಗ 10-12 ಜನದಲ್ಲಿ ಎಲ್ಲ ನಿಮ್ಮೂರವರೇ ಬೇರೆ ಬೇರೆ ನಮ್ ಶಿರಾ ತಾಲೂಕಲ್ಲಿ ಗೊಲ್ರಳ್ಳಿ ನಾಗರಾಜು, ವೀರಾಪುರ ದೊಡ್ಡರಾಜು, ಆಮೇಲೆ ಅಲ್ಲಿ ಟೋಲ್ ತೆಗೆ ಸಕ್ರಾಜು ಅಂತ ಹೇಳಿ ನಾವು ಇವರೆಲ್ಲ ಒಂದು ಬ್ಯಾಚ್ ಅಲ್ಲಿ ಅಲ್ಲಿಂದ ನಾವು ಕುರಿಗಳನ್ನ ಟಗರುಗಳನ್ನ ತರಿಸಿ ಸರ್ಕಾರದ ಕಡೆಯಿಂದ 40,000 ಹಂಗೆ ಒಂದು ಟಗರು 40,000 ಆಯ್ತು ಸರ್. ಅಲ್ಲೇ ನಿಮ್ ಕರಲ್ಲಿ ಹೋಗಿ ತಗೊಳ್ತೀನಿ ಅಂದ್ರೆ ಪಲ್ಟಾನ್ ನಲ್ಲಿ 40,000. ಹೌದು ಅಲ್ಲೇ. ಹೌದು. ಆಮೇಲೆ ನಾವು 5 ಕುರಿ ಬುಕ್ ಮಾಡಿ ತರಿಸ್ಕೊಂಡಿದ್ವಿ. 50,000 ಕೊಟ್ಟು 5 ಕುರಿ? ಅಲ್ಲ 1 ಲಕ್ಷ 25,000 ಒಂದ್ ಕುರಿ. 25,000. ಹೌದೌದು. 2014-15 25,000 ಒಂದ್ ಕುರಿ. ಸರ್ ಅದು ಹೆಂಗಿರೋದು ಅಂದ್ರೆ, ಇಲ್ಲಿ ಲೋಕಲ್ ಆಗಿ ಮಾಂಸದ ಮಾರಾಟಕ್ಕೆ ಯಾರಾದ್ರೂ ಕರ್ಸಿದ್ರೆ ನಡೆದ್ಮ ಕೈ ಹಾಕಿ ಇದು 1,500 2,000 ಅಷ್ಟೇ ಅನ್ನೋರು. ಇಲ್ಲಿ ಈಗ ನಮ್ಮಲ್ಲಿ ಬಂದ್ರೆ ಏನಾಗುತ್ತೆ ಅಂದ್ರೆ, ಸರ್ ಇದ್ಯಾಕ ನನ್ಗೆ ಇಷ್ಟ ಆಯ್ತಲ್ಲ ಅದಿಷ್ಟ ಆಗುತ್ತೆ ಅಂದ್ರೆ ನಾವು ಕೊಡ್ತೀವಿ. ಅಲ್ಲಿ ಹಂಗಲ್ಲ, ನಾವು ಅಡ್ವಾನ್ಸ್ ಮಾಡ್ಬೇಕು. ಅಡ್ವಾನ್ಸ್ ಮಾಡಿ 3 ತಿಂಗಳಿಗೋ 6 ತಿಂಗಳಿಗೋ 10 ತಿಂಗಳಿಗೋ ಅವರು ಬುಕ್ ಮಾಡಿದ್ದಾದ್ಮೇಲೆ ಫೋನ್ ಮಾಡ್ತಾರೆ. ಅವಾಗ ಹೋಗಿ ಇಂತ ಟ್ಯಾಗ್ ನಂಬರ್ ಅಂತ ನಮಗೆ ಕಳಿಸ್ತಾರೆ. ಹೋಗಿ ಅದು ಇಷ್ಟ ಆಗುತ್ತೋ ಇಷ್ಟ ಆಗಲ್ಲೋ ತಗೊಂಡ್ಬರ್ಬೇಕು.
ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿ ಬುಕ್ ಮಾಡಿದ್ರೆ ನಮಗೆ ಅವ್ರು ಕೊಡೋದು. ಅವರು ಅನುಕೂಲ ಆಗತಕ್ಕ ಫೋನ್ ಮಾಡಲ್ಲ, ಅನುಕೂಲ ಆದ್ಮೇಲೆ ಫೋನ್ ಮಾಡ್ತಾರೆ, ಅವಾಗ ಹೋಗಿ ತಗೊಂಡ್ಬರ್ಬೇಕು ನಾವು. ಇಲ್ಲಿ ನಮ್ಮಲ್ಲಿ ಹಂಗಲ್ಲ, ಬಂದು ಅವ್ರಿಗೆ ಯಾವ್ದು ನೋಡಿ ಇಷ್ಟ ಆದ್ರೆ ತಗೊಳ್ಬಹುದು, ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಕೊಂಡು ಹೋಗ್ಬೋದು ಮಾಹಿತಿ ತಗೊಂಡು. ಆ ತರ. ಹಂಗಾರೆ ಸ್ಟಾರ್ಟಿಂಗ್ ನೀವು ಅಲ್ಲಿ ತರಕ್ ಅಲ್ಲಿಗೆ ಹೋಗಿದ್ರಿ? ಹೌದೌದು ಸರ್, ಅಲ್ಲಿಗೆ ಹೋಗಿದ್ರಿ ಸರ್. ಹೌದೌದು. ಅವತ್ ಮರಿ ನೋಡಿದಾಗ ಏನ್ ಅನ್ಸತ್ ಸರ್? ದುಡ್ಡು ಯಾಕನ ಕಟ್ಟಿದ್ದ? ಹೌದೌದು, ಯಾಕನ ಕಟ್ಟಿದ್ವೋ, ಇದು ಏನು ಇದು ಇಷ್ಟು ಇಲ್ಲ, ಇದು ಊರಕ್ ಹೋಗತಕ ಇರೋದಿಲ್ಲ, ಇದು ಸೊತ್ತೋಗ್ಬಿಡುತ್ತೆ, ಇದೇನೋ ಕಾಯಿಲೆ ಐತೇನೋ, ಇದು 2 ಹಾಕದೇ ಇಲ್ವೋ? ಯಾಕಂದ್ರೆ ಇದು ನಮ್ದು ಕರ್ನಾಟಕ ಅಲ್ವಲ್ಲ, ಅಲ್ಲಿ ನಮಗೆ ಹಿಂದಿ ನಮಗ್ ಬರಕಿಲ್ಲ, ಅವ್ರಿಗೆ ಕನ್ನಡ ಬರಕಿಲ್ಲ. ಡಾಕ್ಟರ್ ಮುಖಾಂತರ ನಾವು ಕಾಂಟ್ಯಾಕ್ಟ್, ಡಾಕ್ಟರ್ ಮಾತಾಡ್ಬೇಕು, ಅವ್ರು ಅರ್ಥ ಮಾಡಿ ನಮಗ್ ಕನ್ನಡ ಹೇಳ್ಕೊಡ್ಬೇಕು. ಆತರ ಏನೋ ಒಂದ್ ನಂಬಿಕೆ ಮೇಲೆ, ಏನೋ ಒಂದ್ ಧೈರ್ಯದ ಮೇಲೆ ಹೋಗಿ ತಗೊಂಡ್ವಿ. ಭಯ ಆಗ್ತಾ ಇತ್ತು ನಮ್ಗೆ ಅವತ್ತು. ಇಲ್ಲಿ ಅಕ್ಕಪಕ್ಕ ಏನಂತಾರೆ, ಮನೆಯಾಗೆಲ್ಲ ಬೈಯರು, ಇದೇನೋ ಅದಂತೆ ಇದಂತೆ ಸುಳ್ಳು ಹೇಳ್ತಾನೆ, ಅದು ಹಂಗಿದೆ ಹಿಂಗಿದೆ, 25,000 30,000 ಅಂತಾನ. ಹಿಂಗೆ ಸ್ವಲ್ಪ ದಿನ 1 ವರ್ಷ 2 ವರ್ಷ ವೆಯ್ಟ್ ಮಾಡಿವಿ. ಇಲ್ಲಿ 2-3 ಹಾಕಿ ಮರಿ ಚೆನ್ನಾಗಿ ಬಂದಾಗ ಇದ್ರ ವ್ಯಾಲ್ಯೂ ಗೊತ್ತಾದಾಗ ಇವರೆಲ್ಲ ಮಾತಾಡ್ದಂಗಾದ್ರು. ಅವತ್ತು ತಂದ ಊರಾಗೆಲ್ಲ ಹೇಳಾರ? ಊರಾಗೆಲ್ಲ ಅಂದ್ರೆ ಇವರೆಲ್ಲ ತಲೆ ಸರಿ ಇಲ್ಲ ಅನ್ನೋರು ಇದ್ರು, ಅಂದ ಸುಳ್ಳು ಹೇಳ್ತಾನೆ ಅನ್ನೋರು ಇದ್ರು, ಇವನ್ನೆಲ್ಲ ಬಿಡ್ತಾನೆ ಎಂಬರು ಇದ್ರು. 40,000 ಅಂತಾನೆ, 40,000 ಹೈಟ್ ಆಗಿರ್ತತೀನಿ, ಒಬ್ಬ ಮನುಷ್ಯ ಕೂತ್ಕೊಂಡು ಹೋಗ್ಬೋದು ಅಂತ ಆಗಿರ್ತತೀನಿ, 40 kg ಆಗಿರ್ತತೀನಿ ಅಂತ ತಂದ್ ಕೊಡ್ತೀನಿ, ದುಡ್ಡು ತಗೊಂಬರ ಇಲ್ಲಿ ನನ್ಗೆ ಅಂತ ಕೇಳಾರು. ಆಮೇಲೆ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡಿದ್ರ ಸರ್? ಸಾಕಾಣಿಕೆ ಮಾಡಕ್ಕೆ ನಾವು 14-15ರಿಂದ ಸಾಕಾಣಿಕೆ ಮಾಡಿವಿ. 1 ವರ್ಷ 2 ವರ್ಷ ವೆಯ್ಟ್ ಮಾಡಿವಿ. ನಾವು ಅಲ್ಲಿ ಐತೆ ಇದ್ವಲ್ಲ, ಅವು 2, 3, 4 ಮರಿ ಕೊಟ್ಬಿಟ್ವು. ಮರಿ ಕೊಟ್ವು. ಕೆಲವರು ಪ್ರಶ್ನೆ ಕೇಳ್ತಾರ, ಸರ್ ಇದು 2, 3 ಆಗುತ್ತಲ್ಲ, ಹಾಲ್ ಆಗುತ್ತಾ ಅಂತ ಕೆಲವರು ಸಂಶಯ ಇವತ್ತಿಗೂ ಇದೆ. ಇಲ್ಲಿ ನಮ್ಮಲ್ಲಿ ನೋಡ್ಬೋದು, ಇವೆಲ್ಲ 3, 4 ಹಾಕಿರ್ತಕ್ಕಂತ ಮರಿಗಳು. ಈಗ ಯಾವ್ದಾನ ಒಂದು ಹಾಕಿರೋ ತೋರಿಸಿ ಈಗಲ್ರಿ ಸರ್, ಇವೆಲ್ಲ ಅವೇನೆ. ಇವೆಲ್ಲ 2, 3 ಒಂದ್ ಹಾಕಿರೋ ಯಾವೂ ಇಲ್ಲ ಇದ್ರಲ್ಲಿ. ಇದರಲ್ಲಿ 2, 3 ಬಂದಿರ್ತಕ್ಕಂಥವೆ. ಇವೆಲ್ಲ 2, 3 ಬಂದಿರವೆ ಇವೆಲ್ಲ. ಇವ್ರದ್ದು ತಾಯಿ ಸರ್ ತಾಯಿ ಎಲ್ಲ ಹೊರಗಡೆ ಇದಾವೆ. ಈ ಮೇವು ಒಳಗಡೆ ಬಿಟ್ಟಿದ್ದೀನಿ. ಹೊರಗಡೆ ಹೌದು. ಇವೆಲ್ಲ ತಾಯಿಗಳು. ಹಾಲು ತಪ್ಸಿದೀನಿ ಸರ್. ಈಗ ಒಂದು 15 ದಿವಸ ಆಗಿದೆ ಹಾಲು ತಪ್ಸಿ. ಅಂದ್ರೆ ಟ್ಯಾಗ್ ಹಾಕಿರೋವೆಲ್ಲ ತಾಯಿಗಳು ರಿಪೋರ್ಟ್ ಸರ್. ಅದು ರಿಪೋರ್ಟ್. ಈಗ ಯಾರಾದ್ರೂ ರೈತರು ತಗೊಳಕ್ ಬಂದ್ರೆ ಕಿವಿಯಲ್ಲಿ ಓಲೆ ಇದೆಯಲ್ಲ, ಆ ಟ್ಯಾಗ್ ನಂಬರ್ ಇದೆಯಲ್ಲ, ಇದು ರಿಪೋರ್ಟ್ ಸರ್ಟಿಫಿಕೇಟ್ ತೋರಿಸ್ತೀನಿ. ಸರ್ಟಿಫಿಕೇಟ್ ನಂಬರ್ ಸರ್. ಈ ಸರ್ಟಿಫಿಕೇಟ್ ಆನ್ಲೈನ್ ಅಲ್ಲೂ ನೋಡ್ಕೋಬೋದಾ ನಿಮ್ದು? ಸರ್ ಆನ್ಲೈನ್ ನಲ್ಲೆಲ್ಲ ನಾವು ಡಾಕ್ಟರ್ ಸಜೆಷನ್ ಮಾಡಿ, ಡಾಕ್ಟರ್ ಇಂದನ ಅವರು ಕರ್ಸಿ ಆ ಟ್ಯಾಗ್ ನಂಬರ್ ಬರ್ಸಿ ಅದ್ರಲ್ಲೇ ಬ್ಲಡ್ ತೆಗೆದು ನಾವು ಲ್ಯಾಬಿಗೆ ಕಳಿಸ್ತೀವಿ. ಹೋಮೋಜೀನ್ಸ್, ಎಟ್ರಾಜೀನ್ಸ್ ಅಂತ ಬರುತ್ತೆ ಇದರಲ್ಲಿ. ಅಕಸ್ಮಾತ್ ಇದು 2 ಮರಿ ಯಾಕ ಅದಕ್ಕೆ ಜೀನ್ ಇಲ್ಲ ಅಂತಂದ್ರೆ 1 ಅಂತ ಬರುತ್ತೆ. ಅಂದ್ರೆ ಅದು 0 ಅಂದ್ರೆ ಅದರಲ್ಲಿ ಯಾವ್ದೇ 2 ಮರಿ ಯಾಕ ಜೀನ್ ಇರಲ್ಲ ಅಂತ 1 ಅಂತ ಬರುತ್ತೆ. ರಿಪೋರ್ಟ್ ಅಲ್ಲೇ ಗೊತ್ತಾಗುತ್ತೆ. ರಿಪೋರ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇದು 1 ಮರಿ ಹಾಕುತ್ತಾ? ಹೌದು. ಅವಾಗ ಅಕಸ್ಮಾತ್ ಸರ್ ಈಗ ಹಿಂಗ್ ಕೇಳ್ತೀನಿ ಅಂತ ಬೇಜಾರಾಗ್ಬಿಡಿ. ಇಲ್ಲ ಸರ್, ರಿಪೋರ್ಟ್ ಅಲ್ಲಿ 1 ಮರಿ ಬರುತ್ತೆ ಅಂತ ಬಂತು ಅನ್ಕೊಳ್ರಿ. ಹೌದು. ಅವಾಗ ನೀವು ಅದಕ್ಕೆ ಮತ್ತೆ ಈಗ 2 ಮರಿ 3 ಮರಿ ಹಾಕತರ ಏನಾನ ಮತ್ತೆ ಏನು ಟ್ರೀಟ್ಮೆಂಟ್ ಏನಿಲ್ಲ ಸರ್. ಅದೇ ಕುರಿಗೆ ನಾರಿ ಸುವರ್ಣ ಕ್ರಾಸ್ ಮಾಡಿದ್ರೆ ಅದ್ರ ಹುಟ್ಟಿದಂತ ಮರಿ 2, 3 ಬರ ಅಂತ ಒಂದು ಜೀನ್ ತಗೊಂಡ್ ಬರುತ್ತೆ. ಆಮೇಲೆ ಇದ್ರಲ್ಲಿ 1 ತಳಿ ಇಲ್ಲ ಸರ್, 5ರಿಂದ 6 ತಳಿ ಐತಿ. ಈಗ ಗೆರೋಲ ಇದೆ, ಮಡ್ಗಾಡ್ ಇದೆ, ಬಂಡೂರ್ ಇದೆ, ಡಕನಿ ಇದೆ, ಗೆರೂಲ್ ಇದೆ. ಇದೆಲ್ಲಾ ಮಿಕ್ಸ್ ಹಣ ಬಂದಿರೋದ್ರಿಂದ ಮಾಂಸ ಟೇಸ್ಟ್ ಅನ್ನು ಬರುತ್ತೆ, ಬೆಳವಣಿಗೆನೂ ಬರುತ್ತೆ, ಹಾಲು 2, 3 ಹಾಲುನು ಉಣಿಸುತ್ತೆ. ಈಗ ಸರ್ ನಮ್ ನಾಟಿ ಎಸ್ಸಿಗೂ HF ಜರ್ಸಿಗೂ ವ್ಯತ್ಯಾಸ ಯಾವ ತರ ಇದೆಯೋ ಅದೇ ತರ ವ್ಯತ್ಯಾಸನೇ ಇದು. ಈಗ ನಮ್ ನಾಟಿ ಹಸು ನೀನ್ ಹೆಂಗೆ ಮೇಯಿಸಿದ್ರು 1 ಲೀಟರ್ 1.5 ಲೀಟರ್ ಕೊಡುವ ಸುಸ್ತು. ಅದೇ ಜರ್ಸಿ ನೀನ್ ಹೆಂಗ್ ಸಾಕಿದ್ರು 2 ಲೀಟರ್ 3 ಲೀಟರ್ ಬರುವ ಸುಸ್ತು. ಅದೇ HF ಅಂದ್ರೆ 10 ಬರುತ್ತೆ, 15 ಬರುತ್ತೆ, 12 ಬರುತ್ತೆ, 8 ಬರುತ್ತೆ. ಅದೇ ತರನೇ ಹಾಲು ಇದು ಅಷ್ಟೇ. 2 ಮರಿ ಹಾಕಿದ್ರು ಅದು ಕುಡಿಸ್ಕೊಳ್ಳೋ ಶಕ್ತಿ ಅದಕ್ಕಿದೆ. ಇಲ್ಲಿ ನೋಡ್ರಿ, ಯಾವ್ದಾದ್ರು 1 ಮರಿ ಇಲ್ಲಿ ಯಾವ್ದಾದ್ರು ಹಾಲ್ ಸಾಲದು ಅನ್ನೋ ತರ ಯಾವ್ದಾದ್ರು ಒಂದಿದೆ ಅಂತ ಇಲ್ಲ ಸರ್. ಯಾವ್ದು ಇಲ್ಲ ಸರ್, ಎಲ್ಲ 1 ಮರಿ. ಮಕ್ಕಳು ಹುಟ್ಟಾಗ ಇದು ಬೆಣ್ಣೆ ತುಪ್ಪ ತಿಂದು ಅನ್ನ ತಿಂದು ಹೆಂಗ್ ದುಂಡಿರ್ತಾವ ಎಲ್ಲ ಅದೇ ತರ ಇದಾವೆ. ಇದ್ರ ಯಾವ್ದಾದ್ರು ಹಾಲು ಸಾಲ್ಟೇಜ್ ಬಂದು ಆ ತರ ಇದೆ, ಈ ತರ ಇದೆ, ಸಾಯಂಗಾಗಿದೆ ಅಥವಾ ವೀಕ್ ಆಗಿದೆ ಎಂಬುದೇನಿಲ್ಲ. ಮರಿಯೇನೆ ಯಾವ ಇಲ್ಲ ಬಿಡಿ. ಇಲ್ಲಿ 15 ದಿವಸ 20 ದಿವಸದಿಂದ ಹಾಲು ತಪ್ಸಿದೀನಿ. ಈಗ 2 ಸುತ್ತು ಇಳಿದಿದ್ದಾವೆ, ತಾಯಿ ನೆನಪಲ್ಲಿ ಇಳಿದಿದ್ದಾವೆ. ಆದ್ರೂ ಆಗ್ಲಿ ಅಷ್ಟೇ ಸರಿ ಆಗ್ತವೆ ಆಟೋಮೆಟಿಕ್. ಇಲ್ಲ ಸರ್, ಎಲ್ಲ ಲುಕ್ಕು ಇದಾವೆ, ನೋಡಕ್ ಚೆನ್ನಾಗೂ ಇದಾವೆ. ಹೌದು.
ಇದ ಸರ್ 2 ಮರಿ ಹಾಕಿರೋದು? ಇದು 4 ಮರಿ ಹಾಕಿತ್ತು ಹೋದ್ಸಲಿ. ಇದು 4 ಮರಿ ಹಾಕಿರೋದ? ಹೌದೌದು. ಹೋದ್ಸಲಿ ಈ ಸಲಿ 3 ಹಾಕಿತ್ತು. ಒಂದೇನೋ ಹುಟ್ಟಿ ಬರ್ಬೇಕಾದ್ರೆ ಅದೇನೋ ಎಕ್ಸ್ಪೋರ್ಟ್ ಆಗಿತ್ತು. ನೋಡ್ರಿ 2 ಮರಿ ಇದಾವೆ. ಇದ್ರದೇ ಸರ್ 2 ಹೆಣ್ಣು ಮರಿ. ನೋಡ್ರಿ ಅದ್ ಯಾವ ತರ ಇದೆ ಅನ್ನೋದು. ಕೆಲವರು ಹಾಲಾಗಲ್ಲ ಅನ್ನೋರಿಗೆ ನೋಡಿ ತಿಳ್ಕೊಬೇಕು ಅವ್ರು. ಹೌದೌದು. 1 ಮರಿ ಹಾಕಿದ್ರು ಈ ತರ ಬರಕಿಲ್ಲ. ನಾನು ಏನು ಸಹಾಯ ಮಾಡಲ್ಲ, ಅದು ಕುರಿ ಜೊತೆಲೆ ಹೋಗಿ ಮೇಯ್ಕೊಂಡ್ಬರುತ್ತೆ. ಇದು 1 ತಿಂಗಳು ಮರಿ ಅಷ್ಟೇ. 1 ತಿಂಗಳು ಮರಿ. ನೋಡ್ರಿ ಎಷ್ಟು ಚೆನ್ನಾಗಿದಾವೆ. ಹೌದು ಸರ್, ಬಹಳ ಚೆನ್ನಾಗಿದಾವೆ. ನೋಡ್ರಿ ನಾಗರಾಜು ರಾಮಣ್ಣ ಉದ್ರಾಮ್ನಳ್ಳಿ. ಯಾವ ಸರ್? ಇದು ಸರ್ ನಾಗರಾಜು. ಸರ್ ಉದ್ರಾಮ್ನಳ್ಳಿ ರಾಮಣ್ಣ. ನೋಡ್ರಿ ರಿಪೋರ್ಟ್ ಇದೆ. ಇದು BW ಇದೆ. ಇದು BB ಇದೆ. ಈ ನಾವೇನಾದ್ರೂ ಲೋಕಲ್ ಕುರಿಯರ್ ಟಗರ್ ಹಾಕ್ಬೇಕು ಅಂದ್ರೆ ಈ ತರ ಇರ್ಬೇಕು ರಿಪೋರ್ಟ್. ಈ ತರ ಇರ್ಬೇಕು. ಹೌದು. ಇಲ್ಲಿದೆ ನೋಡ್ರಿ. ಇದು ಟ್ಯಾಗ್ ನಂಬರ್ ನೋಡ್ರಿ. ಇದು ಈಗ ಇದು ಏನಿದೆ 43084 ಐತೆ. ಇದೇ ಟ್ಯಾಗು ನೋಡ್ರಿ. ಇದು BB ಇದೆ. ಯಾವ ತರ ಇರ್ಬೇಕು ನೋಡ್ರಿ. ಈ ತರ BW ಅನ್ನೋ ಟಗರ್ ಯೂಸ್ ಮಾಡಕ್ ಹೋಗ್ಬಾರ್ದು ಲೋಕಲ್ ಕುರಿ ಸಾಕಾಣಿಕೆ ಮಾಡೋರು. ನೋಡ್ರಿ ನಮ್ಮಲ್ಲೆಲ್ಲ BBನೇ ಇದೆ. ನೋಡ್ರಿ ಇದು BW ಇದೆ. ಒಂದೆರಡು BW ಇದೆ. ಒಂಡ್ ಅಂತ ಬರ್ತವೆ, ನಿಮ್ಗೆ ತೋರಿಸ್ತೀನಿ ಸರ್. ಒಂದು ಯಾವ ತರ ಬರ್ತವೆ, ನಾವ್ ಯಾವ ತರ ನೋಡ್ಕೋಬೇಕು ರೈತರು ಅಂತಂದ್ರೆ. ನೋಡಿ ಸರ್, ಒಂಡ್ ಬಂದಿದೆ ಇದು. ಸರ್ ಈ ತರ ರಿಪೋರ್ಟ್ ಬಂತು ಅಂದ್ರೆ ಇದು ಯಾವ್ದು ಟ್ಯಾಗು? ಈಗ ನೋಡ್ರಿ ಇದು ಇದೇನ 0 ಹೋಗಿದೆ. ಇದು ನೋಡಿ ನೋಡ್ರಿ 997 ಇದೆ. ಇದು ಇಲ್ಲಿ ನೋಡ್ರಿ. ಇದು 311 ಇದೆ. 311 ಇದೆ. ನೋಡ್ರಿ ಒಂಡ್ ಬಂದಿದೆ. ಈ ಟ್ಯಾಗ್ ನಂಬರ್ ನಂದು ಅದು ಇದು ಅಂತ ಕೊಟ್ರೆ ಯಾವ್ದೇ ಕಾರಣಕ್ಕೂ ಈ ತರ ರಿಪೋರ್ಟ್ ನೋಡಿ ತಗೊಳ್ಬಾರ್ದು. ನೋಡ್ರಿ BW BB ಎರಡು ವರ್ಕ್ ಆಗುತ್ತೆ ಸರ್. ಇದನ್ನ ನಾನು ಈಗ ಟ್ಯಾಗ್ ಇಂದ ತಗೊಂಡೋಗಿ ನಾನು ಚೆಕ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕು ಸರ್? ಇದು ಡಾಕ್ಟರ್ ಹತ್ರ ತೋರಿಸಿದ್ರೆ ಹೇಳ್ತಾರೆ ಅವರು. ಆಯ್ತಾ? ನಮಗೆ ಡೌಟ್ ಇದ್ರೆ ಇದೇ ಟ್ಯಾಗ್ ಇನ್ನೊಂದ್ಸಲಿ ಬ್ಲಡ್ ಹಿಡಿದು ಡಾಕ್ಟರ್ ಹತ್ರ ಅವರೇ ಪರಿಚಯ ಮಾಡ್ಕೊಂಡು ಲ್ಯಾಬ್ ಅಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಆಯ್ತು. ರಿಪೋರ್ಟ್ ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೆ ಯಾರಿಗೂ ಮೋಸ ಮಾಡಕ್ ಹೌದು ಮಾಡಕ್ಕಾಗಲ್ಲ. ಹೌದು, ಕೆಲವ್ರು ಯಾರೇ ಮಾಡ್ಬೋದು, ಅದ್ರಲ್ಲಿ ಮೋಸ ಮಾಡೋದೇನಿದೆ? ರೈತರು ಅಂದ್ಮೇಲೆ ನಾವು ರೈತರು ಆದ್ಮೇಲೆ ಇನ್ನೊಬ್ರು ರೈತರಿಗೆ ಮಾಡೋ ಅವಶ್ಯಕತೆ. ಹೌದು ಸರ್, ಅದು ಭಗವಂತ ಏನು ಹಂಗೋ ಅಕಸ್ಮಾತ್ ಒಂದ್ ವೇಳೆ ರಿಪೋರ್ಟ್ ಆಗಿರಲ್ಲ ಅಂದ್ರೆ ರೈತರು ನಮ್ಮಲ್ಲಿ ವಿಶ್ವಾಸ ಇಟ್ಟು ತಗೊಂಡು ಹೋದ್ರೆ ಅದು ಏನಾದ್ರು 2 ಹಾಕಿಲ್ಲ ಅಂದ್ರೆ ಒಂದ್ಸಲಿ 1 ಹಾಕಿದ್ರೆ ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. 4 ತಗೊಂಡ್ರೆ 4 ಒಂದ್ ಹಾಕಕ್ ಸಾಧ್ಯ ಇಲ್ಲ. 1 ಹಾಕಿದ್ರೆ ಅಕಸ್ಮಾತ್ ಇನ್ನೊಂದ್ಸಲಿನೂ 1 ಹಾಕೋದ್ರೆ ನಾವು ವಾರಂಟಿ ಗ್ಯಾರಂಟಿ ಅಂದ್ರೆ ಎಕ್ಸ್ಚೇಂಜ್ ಮಾಡಿ ಇನ್ನೊಂದು ತಗೊಂಡೋಗ್ಬೋದು. ತಗೊಂಡೋಗ್ಬೋದು ಹಂಗೆ ಸರ್. ಈಗ ನಾವು ಕ್ರಾಸಿಂಗ್ ಮಾಡಿಸ್ಬೇಕು ಅಂದ್ರೆ ನಾರಿ ಸುವರ್ಣದಿಂದಾನೇ ಕ್ರಾಸಿಂಗ್ ಮಾಡ್ಸಿದ್ರೆ ಸರ್. ನಾರಿ ಸುವರ್ಣ ಟಗರ್ ತಗೊಂಡು ಲೋಕಲ್ ಕುರಿ ಸಾಕಾಣಿಕೆದಾರರು ಲೋಕಲ್ ಕುರಿ ಸಾಕಾಣಿಕೆದಾರರು ಅಕಸ್ಮಾತ್ ನಾರಿ ನಾವು ಮಾಡ್ಬೇಕು, ನಮ್ಮ ಹತ್ರ ಬಂಡವಾಳ ಇಲ್ಲ, ನಾವು ಅದ್ರಲ್ಲೇ ಮಾಡ್ಬೇಕು ಅಂತಂದ್ರೆ BB ಅಂತ ಹೇಳಿ ಹೋಮಾಜಿನ್ಸ್ ಅಂತ ಹೇಳಿ ಟಗರ್ ಸಿಗುತ್ತೆ ನಮ್ಮಲ್ಲಿ. ನಮ್ಮಲ್ಲಿ ಅದು ಸರ್ಟಿಫಿಕೇಟ್ ಇರ್ಬೇಕು, ಪಕ್ಕನ ರಿಪೋರ್ಟ್ ಆಗಿರ್ಬೇಕು, ಟ್ಯಾಗ್ ನಂಬರ್ ಗೊತ್ತಿರ್ಬೇಕು. ಕರೆಕ್ಟ್ ಆಗಿ ಅದನ್ನ ನೋಡಿ ಹೋಮಾಜಿನ್ಸ್ ಅಂತ ತಗೊಂಡೋದ್ರೆ ಅವರು ಲೋಕಲ್ ಕುರಿಯಾಗೂ 2-3 ಬರೋ ತರ ಮಾಡ್ಕೋಬಹುದು. ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಗೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ. ಯಾವುದೇ ಕಾರಣಕ್ಕೂ ಲೋಕಲ್ ಕುರಿ ಒಳಗೆ ಲೋಕಲ್ ಟಗರ್ ಇರಬಾರ್ದು. ಯಾವುದೇ ಕಾರಣಕ್ಕೂ ಮಿಸ್ ಆಗಿ ಲೋಕಲ್ ಟಗರ್ ಕ್ರಾಸ್ ಆಗಿರಬಾರ್ದು. ಜೊತೆಗೆ ಆ ಲೋಕಲ್ ಕುರಿಯಾಗಿ ಬಂದಂತದ್ದು ಪಕ್ಕ ಸರ್ಟಿಫೈ ಆಗಿರ್ಬೇಕು. ಎಟ್ರಾಜಿನ್ಸ್ ಅಂತ ಬರುತ್ತೆ ಮಾತ್ರ. ಒಂದ್ 10 ಹೆಣ್ಣು ಮರಿ ತಗೊಂಡೋದ್ರು ಅಂದ್ರೆ ಗಂಡು ಎಷ್ಟು ತಗೊಂಡೋಗ್ಬೇಕಾಗುತ್ತೆ? ಒಂದ್ ಸಾಕು. 10ಗೂ 1 ಸಾಕು, 20 ಇದ್ರು 1 ಸಾಕು, 30 ಇದ್ರು 1 ಸಾಕು, 40 ಇದ್ರು 1 ಸಾಕು. ಏನಿಲ್ಲ, ಕೆಲವರು ಡಾಕ್ಟರ್ ಪ್ರಕಾರ ಡಾಕ್ಟರ್ ಸಜೆಷನ್ ಮಾಡೋದು 20ಕ್ಕೆ 1 ಟಗರ್ ಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಒಳ್ಳೆ ಟಗರ್ ಆದ್ರೆ, ಆಕ್ಟಿವ್ ಹೋಗಿರೋ ಟಗರ್ ಆದ್ರೆ 100 ಕುರಿ ಇದ್ರು ಒಂದೇ ಟಗರ್ ಸಾಕು. 100 ಕುರಿ ಇದ್ರು ಒಂದೇ. ಏನ್ 100 ಕುರಿನ ಒಂದೇ ಟೈಮ್ ಅಲ್ಲಿ ಕ್ರಾಸ್ ಆಗಲ್ಲ, ಅಂತ ಕ್ರಾಸ್ ಆಗ್ತವೆ. 3 ಬ್ಯಾಚ್ ಕ್ರಾಸ್ ಆಗ್ತವೆ. ಅವಾಗ ಒಂದ್ 15-20, ಹಂಗೊಂದ್ 15-20 ಹಿಂಗೆ ಕ್ರಾಸ್ ಆಗ್ತಾ ಇರ್ತವೆ. 1 ಟಗರ್ ಸಾಕು ಸರ್. ಒಬ್ಬೊಬ್ರು ಹೇಳ್ತಾರೆ ಒಂದ್ಸತಿ ಒಂದಕ್ಕೆ ಸಂಭಾವನೆ ಮಾಡಿದ್ಮೇಲೆ ನೆಕ್ಸ್ಟ್ ಅದೇ ಟಗರ್ನ ಆ ಸಂಭಾವನೆ ಆದ ಮರಿಗಳಿಗೆ ಮತ್ತೆ ಸಂಭಾವನೆ ಮಾಡ್ಸಿದ್ರೆ ಮರಿ ಗುಣಮಟ್ಟವಾಗಿ ಬರಲ್ಲ ಅಂತ ಹೇಳಿ. ಸರ್ ಏನಿಲ್ಲ ಸರ್, ತಂದೆ ಮಗಳು ಸಂಬಂಧ ಆಗುತ್ತೆ ಅನ್ನೋ ಲೆಕ್ಕಕ್ಕೆ ಅದು ಮರಿ ಈಡ್ ಬರಲ್ಲ, ಸ್ಟ್ರೆಂತ್ ಬರಲ್ಲ ಅನ್ನೋ ಮಟ್ಟಕ್ಕೆ 2 ವರ್ಷಕ್ಕೆ ಒಂದ್ಸಲಿ ಚೇಂಜ್ ಮಾಡ್ತಾ ಇರ್ಬೇಕು ಟಗರು. 2 ವರ್ಷ ನಾವು ಯಾವ್ದೋ ಒಂದ್ ಟಗರ್ ಬಿಟ್ಟಿದೀವಿ ಅಂತ ಹೇಳಿ ನೀನ್ 10 ವರ್ಷ ಅದೇ ಟಗರ್ ಬಿಟ್ಕೋಬಾರ್ದು. 2 ವರ್ಷ ಅದ್ರ ಮರಿ ಕ್ರಾಸಿಗೆ ಬರೋ ಅಷ್ಟೇ ಟಗರ್ ಚೇಂಜ್ ಮಾಡ್ಬಿಡ್ಬೇಕು.
ಚೇಂಜ್ ಮಾಡ್ಬಿಡ್ಬೇಕು. ಚೇಂಜ್ ಮಾಡ್ಬೇಕು. ಯಾರಾದ್ರೂ ಸ್ನೇಹಿತರ ಹತ್ರ ಯಾರ ಸಂಬಂಧಿಕರ ಹತ್ರ ಎಕ್ಸ್ಚೇಂಜ್ ಇರ್ತಾವಲ್ಲ, ಎಕ್ಸ್ಚೇಂಜ್ ಮಾಡಿಸ್ಕೋಬೇಕು. ನಮ್ದು ಅವ್ರಿಗೆ ಕೊಡೋದು, ಅವ್ರದ್ದು ನಾವ್ ತಗೊಳ್ಳೋದು. ಅಥವಾ ಅಕಸ್ಮಾತ್ ನಮ್ಗೆ ಅದು ಚೆನ್ನಾಗಿಲ್ಲ, ಇಷ್ಟ ಆಗಿಲ್ಲ ಅಂದ್ರೆ ನಾವೇ ಖರೀದಿ ಮಾಡೋದು. ಹೆಚ್ಚು ಕಮ್ಮಿ ಇದನ್ನ ಬೇರೆಯವರಿಗೆ ಕೊಟ್ಬಿಡೋದು ಅಷ್ಟೇ. ಇಲ್ಲ 2000 ಹೆಚ್ಚೆ ಕೊಡ್ಬೋದು, ಇಲ್ಲ 2000 ಕಮ್ಮಿ ಬರ್ಬೋದು. ಆ ತರ ಮಾಡ್ಕೋ. ಇಲ್ಲ ಅದ್ನ ಬದ್ಲು ಬೇಕಾದ್ರೂ ಮಾಡ್ಕೋಬಹುದು. ಸ್ನೇಹಿತರ ಹತ್ರ ಇದ್ರಿ ಆ ತರ ಮಾಡ್ಬೋದು. ಸರ್ ಈಗ ನೀವು ಸಾಕಾಣಿಕೆ ಮಾಡಿ ಎಷ್ಟು ವರ್ಷ ಆಯ್ತು ಅಂತ ಹೇಳಿ? ಸುಮಾರು 10 ವರ್ಷ ಆಯ್ತು ಸರ್. 10ರಿಂದ 10 ಅಷ್ಟು ವರ್ಷದಲ್ಲಿ ಯಾವತ್ತನ ಒಂದು ಟೈಮು ಕುರಿ ಅನಾಹುತ ಆಗಿರೋದು? ಅಲ್ಲ, ಅನಾಹುತ ಅಂದ್ರೆ ತುಂಬಾ ಕಮ್ಮಿ. ನಮ್ ಲೋಕಲ್ ಕುರಿ ಮೊದ್ಲು ಸಾಕಾಣಿಕೆ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ರೋಗಗಳು ಬರವು. ಜೊತೆಗೆ ನಮಗೂ ಅಷ್ಟು ನಾಲೆಡ್ಜ್ ಇರ್ತಿರ್ಲಿಲ್ಲ. ಈಗೆಲ್ಲ ನಾವು ಡಾಕ್ಟರ್ ಹತ್ರ ಮಾಹಿತಿ ತಗೊಂಡು ಏನು ಬಾಟ್ಲ್ ಒಳಗಾಗಿ ನಾನೇ ಹಾಕ್ತೀನಿ ಸರ್. ಹೆಚ್ಚು ಕಮ್ಮಿ 100ಕ್ಕೆ 85ರಿಂದ 90% ನಾನೇ ಮೆಡಿಸಿನ್ ಮಾಡ್ಕೊಂತೀನಿ. ನೀವೇ ಮೆಡಿಸಿನ್? ನನಗೆ ಆ ನಾಲೆಡ್ಜ್ ಇದೆ. ಇನ್ನ 10ರಿಂದ 15% ಜಸ್ಟ್ ಕೆಲವೊಂದು ಕಂಡಿಡಿಯಕ್ ಆಗಲ್ಲ ಕಾಯಿಲೆಗಳು. ನಾವ್ ಎಷ್ಟೇ ಗೆಸ್ ಮಾಡಿದ್ರು ಕಂಡಿಡಿಯಕ್ ಆಗಲ್ಲ. ಅವಕ್ ಮಾತ್ರ ಡಾಕ್ಟರ್ ಸಜೆಷನ್ ಮಾಡ್ತೀವಿ. ತುಂಬಾ ಕಮ್ಮಿ, ಸಾವಿನ ಸಂಖ್ಯೆ ತುಂಬಾ ಕಮ್ಮಿ. ಸರ್ ಈಗ ಹಂಗಾರೆ ಈಗ ನಿಮ್ಮ ಹತ್ರ ಲಾಸ್ಟ್ ಹೆಚ್ಚು ಮರಿ ಹಾಕಿರೋದಂದ್ರೆ ಎಷ್ಟು ಸರ್? 4 ಹಾಕಿದೆ ಸರ್. 4 ಹಾಕಿದೆ. 4 ಹಾಕಿದೆ. ಅದು ಎಷ್ಟು ವರ್ಷದ ಕೆಳಗೆ ಹಾಕಿತ್ತು ಸರ್? ಸರ್ ವರ್ಷ ಆಗ್ತಾ ಇದೆ. ಸುಮಾರು 15ರಲ್ಲೂ 16ರಲ್ಲೂ 17 18ರಲ್ಲಂತೂ 18 19ರಲ್ಲಂತೂ ಹೆಚ್ಚು ಕಮ್ಮಿ ನಾವು 50 ಕುರಿ ಒಳಗೆ ಹೆಚ್ಚು ಕಮ್ಮಿ 40 ಕುರಿ 3 ಹಾಕಿದೆ. 40 ಕುರಿ 3? ಹೌದೌದು. 50ರಲ್ಲಿ 43 ಹಾಕಿದೆ. 1 2 3 ಒಂದು ಹಾಕ್ಬಹುದು. ತುಂಬಾ ಕಮ್ಮಿ ಸರ್, ತುಂಬಾ ಕಮ್ಮಿ. ಸರ್ ನೀವು ಅಂದ್ರೆ ಮರಿ ಹಾಕಿದ್ಮೇಲೆ ಮರಿ ಬೆಳವಣಿಗೆ ಆಗ ಮಠ, ಮಾರಾಟ ಮಾಡೋ ಮಠ, ಮರಿ ವಾರಕ್ಕೊಂದ್ ಟೈಮು, ತಿಂಗಳಿಗೊಂದ್ ಟೈಮು, 15 ದಿವಸಕ್ಕೊಂದ್ ಟೈಮು ತೂಕ ಮಾಡ್ತೀರಾ? ಹೌದು ಸರ್, ತೂಕ ಮಾಡ್ತೀವಿ. ನಾವು ತಾಯಿ ಹೊಟ್ಟೆಗೆ ಹುಟ್ಟಿದವ್ರೆ ಎಲ್ಲಾನು ಯಾವಾಗ್ಲೂ ಮಾಡಲ್ಲ. ನಾವು ಟೆಸ್ಟ್ ಮಾಡ್ಬಿಟ್ಟಿದೀವಿ ಒಂದ್ಸಲ ಯಾವ ತರ ಬರುತ್ತೆ ಅಂತ. ನಾವು ಮೊದ್ಲಿನ ಸಾಕಾಣಿಕೆಗೂ ಈಗಿನ ಸಾಕಾಣಿಕೆಗೂ ಏನ್ ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳಕ್ಕೆ ಮೊದ್ಲೆಲ್ಲ ತೂಕ ಹಾಕ್ತಿದ್ವಿ. ಈಗ ಮರಿಗಳು ಡೇಟ್ ಆಫ್ ಬರ್ತ್ ಒಳಗಾಗಿ ಇಂಥ ಡೇಟ್ ಅಲ್ಲೇ ಹುಡ್ತು, ಇಷ್ಟನೇ ಡೇಟ್ ಅಲ್ಲಿ ಇಷ್ಟು ದಿವಸ ಆಯ್ತು, ಇದಕ್ಕೆ 3 ತಿಂಗಳಾಯ್ತು, 4 ತಿಂಗಳಾಯ್ತು, ತಿಂಗಳ ನಾವು ತೂಕ ಮಾಡ್ತೀವಿ ಸರ್. ಎಷ್ಟು ಎನ್ಕ್ರೀಸ್ ಆಗಿದೆ ಅಂತ ಹೇಳಿ. ಅದು ಹುಟ್ಟಬೇಕಾದ್ರೇನೆ 2 ಕಾಲು 2.5 3 ತನಕ ಬರ್ತಾವ ಸರ್ ಮರಿ. ಒಂದೊಂದ್ ಮರಿ 3.5 kg ತನಕ? ಹೌದೌದು ಬರ್ತಾವ ಸರ್. ಸರ್ ಈಗ ನೀವು ಮಾರಾಟ ಹೆಂಗ್ ಮಾಡ್ತೀರಾ ಸರ್? ಮಾರಾಟ ಅಂದ್ರೆ ಎಲ್ಲ ರೈತರಿಗೆ ಸರ್. ನಾವು ಇಲ್ಲಿಗೆ ಸುಮಾರು 10 ವರ್ಷ ಆಯ್ತಲ್ಲ, ಇಲ್ಲಿವರೆಗೂ ಒಂದು ಯೂಟ್ಯೂಬ್ ಅಲ್ಲೂ ನಾನು ಪಬ್ಲಿಕ್ ಮಾಡಿಲ್ಲ. ಆದ್ರೂನು ನನ್ನಲ್ಲಿ ರೈತರು ಇಲ್ಲಿವರೆಗಾಗಿನ ಒಂದು ಮರಿನೂ ನನ್ನ ಮಾಂಸಕ್ಕೆ ಅಂತ ಇಲ್ಲಿವರೆಗೂ ಕೊಟ್ಟಿಲ್ಲ. ನಾನು ಮಾಂಸಕ್ಕಂತ ಕೊಟ್ಟಿಲ್ಲ. ರಿಪೋರ್ಟ್ ಮಾಡಿಸ್ತೀನಿ, ಪಕ್ಕ ಸರ್ಟಿಫಿಕೇಟ್ ಮಾಡಿಸ್ತೀನಿ. ಮರಿ ಅವರು ನಂಬಿಕೆ ಪಟ್ಟು ತಗೊಂಡ್ ಹೋದ್ರೆ ತಗೊಂಡೋಗ್ಬೋದು, ಸರ್ಟಿಫಿಕೇಟ್ ಇಲ್ಲ ಅಂದ್ರೆ. ಬಟ್ ನಾನು ವಾರಂಟಿ ಗ್ಯಾರಂಟಿ ಕೊಡ್ತೀನಿ. ಈಗ ಯಾರೋ ಒಬ್ಬ ನನ್ನಂತ ರೈತ ಬರ್ತಾನೆ ಸರ್, ಅವನಿಗೆ ಆಸೆ ಇರುತ್ತೆ ಹೌದು ಸಾಕ್ತಾ ಅವನಿಗೆ ಏನೋ ಸ್ವಲ್ಪ ಫೈನಾನ್ಸ್ ಕಮ್ಮಿ ಆಗ್ಬಿಟ್ಟೈತೆ, ಇಮಿಡಿಯೇಟ್ಲಿ ಮಾರ್ಬೇಕು ಅಂತ ಬರುತ್ತೆ. ಹೌದು. ಅವನು ಎಲ್ಲೆಲ್ಲಿ ಮಾರಾಟ ಮಾಡ್ಬೋದು ಸರ್? ಸರ್ ಅವು ಈಗ ಮಾರಾಟ ಅಂದ್ರೆ ಇದಕ್ಕೆ ಅಂತ ಸಂತೆ ಇಲ್ಲ. ಸರ್ ಸಂತೆ ಇಲ್ಲ, ಜನಗಳಿಗೆ ಅತೀ ಅವಶ್ಯಕತೆ ಐತೆ. ಇವತ್ತು ನಾನು ಮಾಂಸಕ್ಕೆ ಮಾಡ್ತೀನಿ, ನಾನು ಯಾವ್ದು ಮಾರ್ಕೆಟಿಂಗ್ ಇಲ್ಲ ಅಂದ್ರೂ ಒಂದು ಮರಿ ಇವತ್ತಿನ ರೇಟ್ ಅಲ್ಲಿ 6ರಿಂದ 7 ಸಾವಿರ ಅಂದ್ರೂ, ಒಂದು ಕುರಿ 2 ಮರಿ ಆಗ್ತವೆ ಅಂದ್ರೆ 6 ಸಾವಿರ ಅಂದ್ರೂ 12,000 ರೂಪಾಯಿ ಒಂದು ಕುರಿ ಬರುತ್ತೆ. ವರ್ಷಕ್ಕೆ 2 ಸಲ ಮರಿ ಆಗ್ತವೆ. ವರ್ಷಕ್ಕೆ ಅಂದ್ರೆ 13-14 ತಿಂಗಳಿಗೆ 2 ಸಲ ಮರಿ ಆಗ್ತವೆ. ಒಂದು ಕುರಿ 4 ಮರಿ ಕೊಟ್ರೆ 24,000 ರೂಪಾಯಿ ಒಂದು ಕುರಿ ಸಂಪಾದನೆ ಮಾಡುತ್ತೆ. 4,000 ರೂಪಾಯಿ ಅದ್ರ ಖರ್ಚಿಗೆ 20,000 ರೂಪಾಯಿ ಸೇವ್ ಆಗುತ್ತೆ ಸರ್. ಈ ನಮ್ ಮಾಮೂಲಿ ವಾರ ಮಾರ್ಕೆಟ್ ನಡೀತಿತ್ತಲ್ಲ, ಅಲ್ಲೂ ಸಂತೆಲ್ಲೂ ಮಾರ್ಬೋದ ಸರ್? ಇಲ್ಲ ಸರ್, ನಾರಿ ಸುವರ್ಣ ಮಾತ್ರ ಎಂಟೈರ್ ಕರ್ನಾಟಕದಲ್ಲಿ ಸಂತೆ ಒಳಗೆ ಯಾರು ಹೋಗ್ಬೇಡಿ, ಎಲ್ಲಿ ಸಿಗೋದಿಲ್ಲ. ನಾರಿ ಸುವರ್ಣ ಅಂದ್ರೆ ತಗೊಳಕ್ಕೂ ಹೋಗ್ಬೇಡಿ. ಯಾರಾದ್ರೂ ನಾರಿ ಸುವರ್ಣ ಅಂದ್ರೆ ಪಕ್ಕ ಪರಿಚಯ ಇರ್ಲಿ, ಡಾಕ್ಟರ್ ಕನ್ಸಲ್ಟ್ ಇರ್ಲಿ, ಸರ್ಟಿಫಿಕೇಟ್ ಇರ್ಲಿ, ಆಯ್ತಲ್ಲ. ವಾರಂಟಿ ಗ್ಯಾರಂಟಿ ಕೇಳಿ. ವಾರಂಟಿ ಗ್ಯಾರಂಟಿ ಕೇಳ್ಕೊಂಡು ತಗೊಳ್ಳಿ. ಈಗೆಲ್ಲನ ರಾಜ್ಯ ತುಂಬಾ ಎಲ್ಲಾನು ನಂದು ನಾರಿ ಸುವರ್ಣ ಅನ್ನೋರು ಇದಾರೆ ಅಲ್ವಾ? ಅದಕ್ಕೆ ಎಲ್ಲಿ ಅದರ ಮೋಸ ಹೋಗೋದ್ ಬೇಡ. ಸರ್ಟಿಫಿಕೇಟ್ ಇದೆಯಾ ತಗೊಳ್ಳಿ, ಇಲ್ಲ ಪಕ್ಕ ಡಾಕ್ಟರ್ ಸೆಕ್ಯೂರಿಟಿ ಕೊಡ್ತಾರ, ಗ್ಯಾರಂಟಿ ಪಾರ್ಟಿ ಇದು ಗ್ಯಾರಂಟಿ ಎಂಬುದಿತ್ತು ತಗೊಳ್ಳಿ. ಸರ್ ನಮ್ ಸಬ್ಸ್ಕ್ರೈಬರ್ ಯಾರನ್ನ ನಿಮಗೆ ಫೋನ್ ಮಾಡಿ ಹೌದು ನನಗೆ 1 10 15 ಬೇಕು ಅಂತ ಹೇಳ್ತಾರೆ, ನೀವು ಕೊಡ್ತೀರಾ ಅನ್ಕೊಳ್ಳಿ? ಖಂಡಿತ ಕೊಡ್ತೀವಿ ಸರ್. ತಗೊಂಡೋಗಿರ್ತಾರೆ, ಅವರಿಗೆ ಸಾಕಾಣಿಕೆ ಬಗ್ಗೆ ಗೊತ್ತಿರಲ್ಲ, ಸ್ವಲ್ಪ ಹುಷಾರ್ ಎಲ್ಲ ಮಾಹಿತಿ ಹೇಳ್ತೀವಿ ಸರ್. ಈ ET HS PPR ಏನು ಎಲ್ಲಾ ವ್ಯಾಕ್ಸಿನ್ಸ್ ಸರ್ಕಾರದಿಂದ ಡಾಕ್ಟರ್ಗಳೇ ಮಾಡ್ಕೊಡ್ತಾರೆ. ಅಂತಂತ ತಿಂಗಳ ಇಷ್ಟ ತಿಂಗಳಿಗೆ ಅಂತ ಹೇಳಿ ಇಂತಿಂತ ಟೈಮಲ್ಲಿ ಮೇ ಇದ್ರಲ್ಲಿ ಕೊಡ್ಬೇಕು, ಜೂನ್ ಇದನ್ನ ಕೊಡ್ಬೇಕು ಅಂತ ಇರ್ತೈತೆ. ಅವೆಲ್ಲಾ ಮಾಡ್ಕೊಂಬಂದ್ರೆ ಒಂದ್ ವರ್ಷಕ್ಕೆ 2ರಿಂದ 3 ಸಲ ಜಂತುನಾಶಕ ಔಷಧಿ ಹಾಕೊಂಡ್ರೆ ಇನ್ನೇನ್ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಯಾವ್ದಾದ್ರು ಒಂದು ಕಾಯಿಲೆ ಕುರಿ ಇದೆಯಾ, ಶೀತ ಇದೆ, ಕೋಲ್ಡ್ ಇದೆ ಈಗ ಅಲ್ವಾ? ಈಗ ಸರ್ ನಾನು ಕುರಿ ತಗೋಬೇಕು ಅಂತ ನಿಮ್ ಹತ್ರ ಬರ್ತೀನಿ, ನಾರಿ ಸುವರ್ಣ. ಹೌದು. ಈಗ ನೀವು ಇಲ್ಲಿ ಯಾರೋ ನಿಮ್ ಫ್ರೆಂಡಿಗೆ ನಿಮ್ಮೂರಿಂದ ಒಂದು 10 ಕಿಲೋಮೀಟರ್ ದೂರದ ಕೊಟ್ಟಿರ್ತೀರಾ. ಹೌದು. ನಿಮ್ಮ ಹತ್ರ ಇರಲ್ಲ. ಹೌದು. ಅವಾಗ ಅವ್ರಿಗೆ ಹೇಳಿ ಅವ್ರ ತಿಂದ ಕೊಡಿಸ್ತೀರಾ?
ಖಂಡಿತ ಕೊಡಿಸ್ತೀವಿ ಸರ್. ಹಂಗೆ ಮತ್ತೆ ನಮ್ ಸಬ್ಸ್ಕ್ರೈಬರ್ ಯಾರನ್ನ ತಗೊಂಡೋಗಿ ಹೌದು ಯಾರ ಹತ್ರನ ಇಲ್ಲ ಅಂದ್ರೆ ನಿಮ್ ಚೈನ್ ಲಿಂಕ್ ಸರ್, ನಮ್ಮ ಹತ್ರ ಇಲ್ಲ ಅಂತಂದ್ರೆ ಯಾರಾದ್ರೂ ನಮ್ಗೆ ಕಸ್ಟಮರ್ ಬಂದ್ರು ಅಂದ್ರೆ ನಮ್ಗೆ ಬೇಕು ಅಂತಂದ್ರೆ ನಮಗೆ ಗೊತ್ತಿರೋ ಹತ್ರ ಪರಿಚಯ ಇರೋರ ಹತ್ರ ನಾವಿಲ್ಲ ನಾವು ಕೊಟ್ಟಿರೋರ ಹತ್ರ ಇಂತರ ಹತ್ರ ಸಿಗುತ್ತೆ ಅಂತ ಹೇಳಿ ನಮ್ಮಲ್ಲಿ ಸ್ಟೋರ್ ಬುಕ್ ಇಟ್ಕೊಂಡಿದೀವಿ. ಅಂದ್ರೆ ಅವ್ರಿಗೆ ಮರಿ ಇಷ್ಟು ಮರಿ ಕೊಟ್ವಿ, ಇಂತ ಟ್ಯಾಗ್ ಮರಿ ಕೊಟ್ವಿ, ಇಷ್ಟು ಗಂಟು ಕೊಟ್ವಿ, ಇಷ್ಟು ಹೆಣ್ಣು ಕೊಟ್ವಿ ಅಂತ ಗೊತ್ತಿರುತ್ತೆ. ಅವ್ರ ಫೋನ್ ನಂಬರ್ ಹೋಗಿ ತಗೊಂಡಿರ್ತೀವಿ ನಾವು. ಸೇಲಿಂಗ್ ರಿಪೋರ್ಟ್ ಇರ್ತೈತೆ ನಮ್ಮ ಹತ್ರ. ಅವ್ರಿಗೆ ಫೋನ್ ಮಾಡಿ ನಾವು ಕೇಳಿ ಇದ್ರೆ ಅವ್ರಿಗೆ ಅಲ್ಲೇ ಕೊಡಿಸ್ಕೊಡ್ತೀವಿ ಸರ್. ಹಂಗೆ ನಿಮ್ಮ ಹಂಗಾದ್ರೆ ನಿಮ್ಮದು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. 8453912226. ನೀವು ಎಲ್ಲಿಗಾದ್ರೂ ಕಳಿಸ್ಕೊಡ್ತೀರಾ ಸರ್? ಹೌದೌದು ಸರ್, ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಸರ್ ಇದಕ್ಕೆ ಫುಡ್ ಏನೇನ್ ಕೊಡ್ತೀರಾ ಸರ್? ಸರ್ ಅವ್ರವ್ರ ವ್ಯಾಪ್ತಿ ಒಳಗೆ ಏನ್ ಸಿಗುತ್ತೋ, ಇದೇನು ತಿನ್ನೋದು ಇಂಥದನ್ನ ತಿನ್ನಬಾರ್ದು ಅಂತ ಏನಿಲ್ಲ, ಇಂಥದನ್ನ ತಿನ್ನಬಾರ್ದು ಅಂತ ಏನಿಲ್ಲ. ನಾನು ಹೊರಗಡೆ ಬಿಡೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ. ಏನು ಈ ಔಡ್ಲಾ ಅಂತ ಇರುತ್ತೆ, ಔಡ್ಲಾ ಅಂತ ಇರೋದು. ಅದು ಔಡ್ಲು ಅಂದ್ರೆ ಮಾರ್ಚ್ ಏಪ್ರಿಲ್ ಟೈಮ್ ನಲ್ಲಿ ತಿಂದ್ರೆ ಅದು ಸರಿಗೆ ಸಾಯ ಸಾಧ್ಯತೆ ಇರ್ತೈತೆ. ಆಮೇಲೆ ಚಪ್ಪೆ ಚಿಗುರು, ಜೋಳ ಬಿಳಿಜೋಳ ಸೆಪ್ಪೆ ಅಂತ ಇರುತ್ತೆ. ಆ ಚಿಗುರುಗಳು ತೀರಾ ಎಳೆದು ಬಾಡ್ರೋದ್ ತಿಂದ್ರೆ ಸರಿಗೆ ಸಾಯ ಅಂತ ಸಾಧ್ಯತೆ ಇರ್ತೈತೆ. ಬಿಟ್ಟರೆ ಇನ್ನ ಸೆಡ್ ಅಲ್ಲಿ ಅಂದ್ರೆ ಇನ್ನೇನ್ ಏನೆಲ್ಲಾದ್ರೂ ಡ್ರೈ ಮೇವೆ ಹಾಕ್ತಾರೆ. ಹಸಿ ಮೇವು ಕೊಡ್ಬೋದು, ಡ್ರೈ ಮೇವು ಕೊಡ್ಬೋದು. ಅದು ಏನ್ ಹಾಕಿದ್ರು ತಿನ್ನುತ್ತೆ. ಅವ್ರವ್ರ ವ್ಯಾಪ್ತಿಗೆ ಏನೇನ್ ಸಿಗುತ್ತೋ ಅದನ್ನೆಲ್ಲ ತಿನ್ನುತ್ತೆ. ನೀವು ಕೊಡೋ ಫುಡ್ ನಾವು ಕೊಡೋದು ರಾಗಿ ಹುಲ್ಲು, ಶೇಂಗಾ ಬಳ್ಳಿ, ಕಡಲೆ ಬಳ್ಳಿ ಅಂತ ಕರೀತಾರೆ ನಮ್ ಕಡೆಗೆ. ಶೇಂಗಾ ಬಳ್ಳಿ, ಆಮೇಲೆ ಬಿಳಿಜೋಳ ಸೆಪ್ಪೆ. ಸ್ವಲ್ಪ ಏನಾದ್ರು ಹೊಲದಲ್ಲಿ ಚಿಕ್ಕ ಮರಿಗಳಿಗಿದ್ರೆ ಸ್ವಲ್ಪ ಹಸಿ ಹುಲ್ ತಗೊಂಡ್ಬರ್ತೀವಿ. ಇಲ್ಲ ಅಂದ್ರೆ ಅಕ್ಸೆ ಅಂತ ಕರೀತಾರೆ ಕೆಲವು ಕಡೆಗೆ ಶೆಡೆ ಅಂತ ಕರೀತಾರೆ. ಹೌದೌದು, ಅದನ್ನ ಕಟ್ತೀವಿ. ಆಮೇಲೆ ಮಾಮೂಲಿ ಬೂಸ ಹಾಕದ್ನಲ್ವಾ, ಬೂಸ ಜೋಳ ಈ ತರ ಅದೊಂದು ಪರ್ಸೆಂಟೇಜ್ ಪ್ರಕಾರ ಕೊಡ್ತೀನಿ ಸರ್. ಸರ್ ಈ ಮೆಕ್ಕೆಜೋಳ ಕೊಡ್ತೀನಿ ಅಂದ್ರಲ್ಲ, ಹೌದು ವಾಶ್ ಮಾಡ್ಕೊಡ್ತೀರಾ ಹಂಗೆ ಡೈರೆಕ್ಟ್? ಸರ್ ಚಿಕ್ಕ ಮರಿಗಳಿಗೆ ಜೀರ್ಣ ಆಗಲ್ಲ ಅಂತ ಹೇಳಿ ನಾವು ಮಿಲ್ ಮಾಡಿಸಿ ಪುಡಿ ಮಾಡ್ತೀವಿ, ನುಚ್ಚು ಮಾಡಿಸಿ ಸುಮಾರು 2 ತಿಂಗಳು ಒಳಗಳ ಮರಿಗಳಿಗೆ ನುಚ್ಚು ಮಾಡಿ ಕೊಡ್ತೀನಿ. 2 ತಿಂಗಳು ಮೇಲ್ಪಟ್ಟವಕ್ಕೆ ಮಾಮೂಲಿ ಹಂಗೆ ಹಾಕಿದ್ರು ಅವಕ್ಕೆ ಅಗಿಯೋ ಶಕ್ತಿ ಇರುತ್ತೆ, ಜೀರ್ಣಕ್ಷಮ ಶಕ್ತಿ ಇರುತ್ತೆ, ಹಂಗೆ ಜೋಳ ಹಾಕ್ತೀನಿ. ಆದ್ರೆ ಹೆವಿ ಜಾಸ್ತಿ ವರ್ಷಿಟ್ಕೊಂಡಿದ್ರಿಂದ ಈಗ ದೊಡ್ಡ ಮರಿಗೂ ಈಗ ನುಚ್ಚೆ ಹಾಕ್ತೆ. ಅದ್ರ ಜೊತೆಗೆ ಬೂಸ ಮಿಕ್ಸ್ ಮಾಡ್ತೀವಿ. ಮರಿಗಳನ್ನ ಹೊರಗಡೆ ಬಿಡ್ತೀನಿ ಅಂದ್ರಲ್ಲ? ಇಲ್ಲ, ಮರಿಗಳು ಬಿಡಲ್ಲ ಸರ್, ಮರಿಗಳು ಸೆಡ್ಡಲ್ಲೇ. ಕುರಿಗಳು ಮಾತ್ರ ಹೊರಗಡೆ ಬಿಡ್ತೀನಿ. ಕುರಿಗಳು ಇವು ಇರೋ ಮಾತ್ರ ಹೊರಗಡೆ ಬಿಡ್ತೀನಿ. ಇವೆಲ್ಲ ಹೊರಗಡೆ ಬಿಡ್ತೀನಿ ಸರ್. ಸರ್ ಬೆಳಿಗ್ಗೆ ಎಷ್ಟು ಗಂಟೆ ಹೊಡಿತೀರಾ ಹೊರಗಡೆ? ಬೆಳಿಗ್ಗೆ 10-11 ಗಂಟೆಗೆ ಹೊರಗಡೆ ಹೋಗ್ತೀನಿ. ಸರ್. ಆಮೇಲೆ ಸಾಯಂಕಾಲ 6 ಗಂಟೆಗೆ ನೀನ್ ಮಳೆ ಬರ್ಲಿ, ಬಿಸಿಲಿರ್ಲಿ, ಯುಗಾದಿ ಇರ್ಲಿ, ದಸರಾ ಇರ್ಲಿ, ಹೊರಗಡೆ ಹೋಗ್ತಾ ಇರ್ತವೆ. ಸಾಯಂಕಾಲ ಒಳಗಡೆಯಿಂದ ಬರ್ತಾ ಇರ್ತವೆ. ಒಟ್ಟಿಗೆ 365 ದಿವಸನೂ ಹೊರಗಡೆ. ಏನ್ ಲೋಕಲ್ ಕುರಿಗಳು ಏನು ಮೇಸಾಣಿಕೆಗೆ ಹೋಗ್ತಾರ, ಕಲ್ಲು ಮುಳ್ಳು ತುಳ್ಕೊಂಡು ಓಡ್ತಾವ, ಅದೇ ತರ ಓಡ್ತಾವ ಸರ್. ಹಂಗಾರೆ ಈ ಕುರಿ ಸಾಕೋದ್ರಿಂದ ಹೌದು ನಾನು ಹೈಟೆಕ್ ಶೆಡ್ಡೇ ಮಾಡ್ಬೇಕು ಏನಿಲ್ಲ ಸರ್. ಅವ್ರವ್ರ ಅನುಕೂಲ, ಅವ್ರವ್ರ ಅನುಕೂಲ, ಅವ್ರಿಗೆ ಅನುಕೂಲ ಇದ್ದು ನಮ್ಮಲ್ಲಿ ಯಾರು ಮೇಯಿಸೋರಿಲ್ಲ ಅಥವಾ ಸಾಕಾಣಿಕೆದಾರರಿಲ್ಲ, ಆಳುಗಳಿಲ್ಲ ಅಂತಂದ್ರೆ ಹೈಟೆಕ್ ಶೆಡ್ ಮಾಡಿ ಗೊಬ್ಬರ ಎಲ್ಲ ಕೆಳಗ್ ಬೀಳುತ್ತೆ ಅಂತ ಹೇಳಿ, ಅಲ್ಲೇ ಹೊಲಕಾಗುತ್ತೆ ಅಂತ ಹೇಳಿ ಕೆಲವ್ರು ಸಾಕ್ತಾರೆ. ಕೆಲವರು ಈ ತರ ಕೆಳಗೆ ಸಾಕ್ತಾರೆ. ಕೆಲವರು ಆತರ ಮಣ್ಣು ಮಾಡ್ಕೊಂಡು ಗುಡಿಸ್ಲು ಹಾಕೊಂಡು ಹಂಗೂ ಸಾಕ್ತಾರೆ. ಅವಕ್ಕೆ ಏನ್ ಸರ್, ಮಳೆ ಬಂದಾಗ ನಿಂತ್ಕೊಳಕ್ ಆಶ್ರಯ, ಮಲಕೊಳಕ್ ಇಷ್ಟು ಜಾಗ, ಹೊಟ್ಟೆ ತುಂಬಾ ಮೇವು, ಮರಿ ಹಾಕುತ್ತೆ 2-3 ಕೂಡಿಸುತ್ತೆ. ಯಾವುದೇ ಕಾರಣಕ್ಕೂ ಹಾಲ್ ಸಾಲ್ಟೇಜ್ ಬರಲ್ಲ. ಅವ್ರ ಹಾಲ್ ಸಾಲ್ಟೇಜ್ ಬರ್ತಾರೆ ಅನ್ನೋರು ನನ್ನ ಶೆಡ್ ಅಲ್ಲಿ ಬಂದು ಮಾಹಿತಿ ತಗೊಂಡ್ಲಿ, ಬಂದು ನೋಡ್ಕೊಂಡು ಹೋಗ್ಲಿ. ಶೆಡ್ ಎಷ್ಟಡಿ ಉದ್ದ ಎಷ್ಟಡಿ ಅಗಲ ಇದೆ ಸರ್? ಸರ್ 61, 31. ಸರ್ ಎಲ್ಲ ಕಬ್ಬಿಣ ಶೀಟ್ ಅಲ್ಲೇ ಮಾಡ್ತೀರಾ? ಹೌದೌದು. ಎಷ್ಟು ವರ್ಷ ತೆಳ ಮಾಡ್ಸಿ ಸರ್ ಇದೆಲ್ಲ? ಸರ್ 16ರಲ್ಲಿ ಒಂದಂತ ಮಾಡಿದೆ. ಈಗ ಮಂಚ ಇದೆಯಲ್ಲ ಅಷ್ಟಕ್ಕೆ ಮಾಡಿದೆ. ಆಮೇಲೆ 18ರಲ್ಲಿ ಮುಂದಕ್ಕೆ ಮಾಡ್ಕೊಂಡೆ. ಈ 19-20ರಲ್ಲಿ ಮೆಸ್ ಮಾಡಿದೆ. ಇವತ್ತು ಎಲ್ಲ ಒಂದೇ ಸಲ ಮಾಡಿಸ್ತೀನಿ ಅಂದ್ರೆ 8 ರಿಂದ 10 ಲಕ್ಷ ಸರ್. ಇದು ಅಂತಂದು ರೇಟ್ ಕಮ್ಮಿ ಇತ್ತು, ತಗೊಂಡ್ ರೇಟ್ ಕಮ್ಮಿ ಇತ್ತು. ಎಲ್ಲ ಅಂತಂತವಾಗಿ ಮಾಡ್ಕೊಂಬುದೆ. ನಾನೆಲ್ಲ ಮುಂಚೆ ಬಿದಿರು ತಗಡಿಕೆ ಈ ನಾರಿ ಸುವರ್ಣ ತರುವಾಗ ನಾನು ಗುಡಿಸ್ಲಿದ್ದು ಹಳ್ಳಿ ಪದ್ಧತಿಯಲ್ಲಿ ಕೂಡು ಗುರಿ ಮಾಡ್ತಾರಲ್ಲ, ಆತರ ಇದ್ದಿದ್ದು. ಆತರ ಇತ್ತು. ಬಿದಿರು ತಡಿಕೆ ತಂದಿಟ್ಕೊಂಡೆ. ಆಮೇಲೆ ಬಿದಿರು ತಡಿಕೆ ತೆಗೆದು ಮೆಸ್ ಮಾಡಿದೆ. ಸ್ವಲ್ಪ ಸೀಡ್ ಸಾಕಾಗಲ್ಲ ಅಂತ ಇನ್ನಷ್ಟು ಹಿಂದಕ್ಕೆ ತಗೊಂಡೆ. ಈ ಸಿಮೆಂಟ್ ಮಾಡೋದ್ ಮಾತ್ರ ಒಂದ್ಸಲಿ ಮಾಡಿದ್ದು, ಆಮೇಲೆ ಹಿಂದಕ್ಕೆ ಸಪರೇಟ್ ಮಾಡ್ಕೊಂಡಿದ್ದು. ಸರ್ ಇಷ್ಟು ವರ್ಷದಲ್ಲಿ ಸಾಕಾಣಿಕೆಯಲ್ಲಿ ಯಾವತ್ತೂ ಮನಸ್ತಾಪ ಆಗಿಲ್ಲ, ಬೇಜಾರನ್ನು ಅನ್ಸಿಲ್ಲ, ಮನಸ್ತಾಪನ ಅನ್ಸಿಲ್ಲ, ಲಾಸು ಆಗಿಲ್ಲ ಸರ್. ಆಗಿಲ್ಲ ಸರ್. ಈಗ ಊರ ಅಕ್ಕಪಕ್ಕ ಇರೋರು ನಿಮ್ ಗೆಳೆಯರು, ಹೌದು, ಯಾರನ್ನ ನಿಮ್ ಮನೆಗೆ ಫಂಕ್ಷನ್ ಇದ್ದಾಗ ನಿಮ್ ಸಂಬಂಧಿಕರು ಬರ್ತಾರೆ. ಹೌದು, ಅವಾಗ ಅವರೆಲ್ಲ ಏನಂತಾರೆ ಸರ್? ಏನಿಲ್ಲ, ನೋಡಿ ಖುಷಿ ಪಡ್ತಾರೆ. ಯಾಕಂದ್ರೆ 2-3 ಮರಿ ಹಾಕಿರ್ತಾವಲ್ಲ, ನೋಡಿ ಖುಷಿ ಪಡ್ತಾರೆ. ಎಲ್ರು ರೈತರು ಅಂದ್ಮೇಲೆ ಏನಾದ್ರು ಮಾಡಿ ಊಟ ಮಾಡ್ಬೇಕಲ್ಲ ಸರ್. ಹೌದೌದು, ಮಾಡ್ಲೇಬೇಕು. ಸುಮ್ನೆ ಓಡಾಡಿದ್ರೆ ಗುಂಡ್ರು ಗೋವಿ ಅಂತಾರೆ ಅಲ್ವಾ? ಮತ್ತೆ ದುಡ್ಕೊಂಡ್ ತಿನ್ಬೇಕು.
ಹೊರಗಡೆ ಹೊಡ್ಕೊಂಡು ಹೋಗ್ತಿರಲ್ಲ ಸರ್? ಹೌದು ಹೌದು ಒಂದ್ ಎಷ್ಟು ಕಿಲೋಮೀಟರ್ ಹೋಗ್ಬೋದು ನೀವು? ಸರ್ ನಮ್ಮಲ್ಲಿ ಹೆವಿ ಕುರಿ ಇಲ್ಲದೆ ಇರೋದ್ರಿಂದ ಸುಮಾರು ಒಂದ್ 4-5 ಕಿಲೋಮೀಟರ್ ಇಲ್ಲೇ ಓಡಾಡ್ತೇವೆ. ಅಂದ್ರೆ ಇವಿ ಏನ್ ಸರ್ ನೀನ್ 25 ಕಿಲೋಮೀಟರ್ ಓಡಿಸಿರು ಓಡಾಡ್ತವೆ. ಅದ್ರಾಗ ಸಮಸ್ಯೆ ಕಾಲ್ ಬಾವು ಬರೋದು, ಕಾಲ್ ಕುಂಟೋದು ಇಲ್ಲ ಸರ್, ಆ ತರ ಏನು ಇಲ್ವೇ ಇಲ್ಲ ಸರ್, ಆ ತರ ಇಲ್ವೇ ಇಲ್ಲ. ಯಾವ್ದಾದ್ರು ಒಂದು ಟೈಮ್ ಅಲ್ಲಿ ಸಾಂಕ್ರಾಮಿಕ ಕಾಯಿಲೆ ಬರೋ ಸಾಧ್ಯತೆ ಇರ್ತೈತೆ, ಅಡ್ವಾನ್ಸ್ ಟ್ರೀಟ್ಮೆಂಟ್ ಮಾಡ್ಬೇಕು ನಾವು. ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವ್ ಯಾವ್ದೇ ಕಾರಣಕ್ಕೂ ಈಗ ಹಮ್ಮ ಅಂತ ಬಾವು ಅಂತ ಎದ್ದಾಡ್ತವೆ. ಕೆಲವರು ಅದು ಬರೋತಕ ಸುಮ್ನಿದ್ದೆ ಅಂದ್ರೆ ಅದು ಬಂದ ಮೇಲೆ ಬಹಳ ಕಷ್ಟ ಆಗುತ್ತೆ. ಅದು ತುಂಬಾ ಅಪರೂಪ, 10 ವರ್ಷಕ್ಕೋ 12 ವರ್ಷಕ್ಕೋ ಒಂದ್ಸಲಿ ಬರುತ್ತೆ. ನಾವ್ ಅಡ್ವಾನ್ಸ್ ಆಗಿ ಅದಕ್ಕೆ ಮಾಡ್ಕೋಬೇಕು. ಹೌದೌದು ಸರ್. ಈಗ ನೀವು ಈ ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಹಿಂಗ್ ಮಾರ್ಚ್ಗೆ ಇಂತಿಂತ ಟೈಮ್ ನಲ್ಲಿ ಮೆಡಿಸಿನ್ ಮುಂಚೆನೆ ಕೊಟ್ಬಿಡ್ತೀರಾ? ಹೌದು ಸರ್. ಏನು ಕಾಯಿಲೆ ಇಲ್ಲ ಅಂದ್ರೂ ಕೊಡ್ತೀರಾ? ಏನು ಕಾಯಿಲೆ ಇಲ್ಲ ಅಂದ್ರೂ ನಾವು ಅಂತಂತೂ ಟೈಮ್ ಸರಿಯಾಗಿ ಮೆಡಿಸಿನ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಸಿಂಪ್ಟಮ್ಸ್ ಬಂದ್ರೆ 1-2 ಬರ್ಬೋದು, ಅಷ್ಟ್ರೊಳಗೆ ಅಷ್ಟು ಮೇಲ್ಪಟ್ಟು ಬರೋದೇ ಇಲ್ಲ. ಸ್ವಲ್ಪ ಹೇಳ್ತೀರಾ ಸರ್ ಯಾವ್ಯಾವ ತಿಂಗಳು ಏನೇನ್ ಮೆಡಿಸಿನ್? ಸರ್ ಏಪ್ರಿಲ್ ಮೇ ತಿಂಗಳಿಗೆ ಇಟಿ ಮಾಡಿಸ್ಬೇಕು ಸರ್ ಅಲ್ವಾ? ಈ ದಸರಾ ಟೈಮ್ ಅಲ್ಲಿ PPR ಮಾಡಿಸ್ಬೇಕು. ಅವಾಗ ಕೋಲ್ಡ್ ಗೆ PPR ಬರೋ ಸಾಧ್ಯತೆ ಇರ್ತದೆ. ಡಿಸೆಂಬರ್ ವರ್ಗು ಇರ್ತದೆ. ಈ ಚಿಕ್ಕ ಮರಿಗಳಿಗೆ PPR ಬರೋ ಸಾಧ್ಯತೆ ಇರ್ತದೆ. ಈ ಧೂಳು ಟೈಮ್ ಅಲ್ಲಿ, ಜನವರಿ ಟೈಮ್ ಅಲ್ಲಿ HS ಮಾಡಿಸ್ಬೇಕು. HS ಮಾಡಿಸ್ಬೇಕು. 3 ವ್ಯಾಕ್ಸಿನ್. ಮಿಕ್ಕಿದ್ರೆ ಜ್ವರಕ್ಕೆ ಏನಾದ್ರು ಬೇಕು ಅಂತಂದ್ರೆ ಅದಕ್ಕೂ ಇದೆ ಟ್ರೀಟ್ಮೆಂಟ್. ಇವ್ರಿಗೆ ಏನಾದ್ರು ಅಮ್ಮ ಎದ್ದೇಳ್ತವೆ ಅಂದ್ರೆ ಅದಕ್ಕೂ ಇದೆ ಟ್ರೀಟ್ಮೆಂಟ್. ಈಗೆಲ್ಲ ಅಡ್ವಾನ್ಸ್ ಆಗಿ, ಹಿಂದೆ ನಾಲ್ ಅಡ್ಜಿರ್ಲಿಲ್ಲ, ಎಲ್ಲ ಮ್ಯಾಲ್ ಬಂದ್ಬಿಟ್ಟು ಅವ್ರಿಗೆ ಗೊತ್ತಾಗದೇನೆ ಸಾವುಗಳಾಗ್ತಿದ್ವಿ. ಈಗ ಏನಿಲ್ಲ. ಅನುಕೂಲ ಹೇಗಂತ ಅದು ಎಸ್ಪೆಷಲಿ ನಾರಿ ಸುವರ್ಣಕ್ಕೆ ಇದ್ದಷ್ಟು ರೋಗ ನಿರೋಧಕ ಶಕ್ತಿ ನಮ್ ಲೋಕಲ್ ಕುರಿಗಿಲ್ಲ. ಅಷ್ಟು ಆರೋಗ್ಯವಾಗಿರ್ತವೆ. ಸರ್ ನಿಮ್ಮ ಹತ್ರ ಯಾರನ್ನ ಮಟನ್ ಪ್ರೊಪಸಿ ತಗೊಂಡೋಗಿದಾರ ಸರ್? ಇಲ್ಲಿವರೆಗೂ ನಾನು ಕೊಟ್ಟಿಲ್ಲ. ಈ ಸರ್ಕಾರದಿಂದ ಸರ್ಕಾರಕ್ಕೆ ತಗೊಂಡೋಗೋರು ಟಗರ್ ಮರಿಗಳನ್ನ, ರೈತರು ತಗೊಂಡೋಗೋರು, ರೈತರು ಕೊಡ್ತಿದ್ವಿ, ಸರ್ಕಾರ ಕೊಡ್ತಿದ್ವಿ. ಮೊನ್ನೆ ತರ ಮಾತ್ರನ ಬಕರಿ ಟೈಮ್ ಅಲ್ಲಿ 12,000 ರಂಗೆ 25 ಟಗರ್ ಕೊಟ್ಟಿದ್ದೆ. 25 ಟಗರ್ ಕೊಟ್ಟಿದ್ದೆ. ರಿಪೋರ್ಟ್ ಮಾಡಿಸಿರ್ಲಿಲ್ಲ. 25 ಟಗರ್ ಕೊಟ್ಟಿದ್ದೆ. ಬಿಟ್ರೆ ನಾನು ಸುಮಾರು 14ರಿಂದ ಒಂದು ಟಗರ್ ನಾನು ಕೊಟ್ಟಿಲ್ಲ ಸರ್. ಒಂದ್ ಹೆಣ್ಣು ಕೊಟ್ಟಿಲ್ಲ, ಒಂದು ಟಗರ್ ಕೊಟ್ಟಿಲ್ಲ ಸರ್. ಹೀಗೆ ರಾಜ್ಯಾದ್ಯಂತ ಮೂಲೆಗೂ ಹೋಗಿದ್ದೇವೆ. ರಾಜ್ಯಾದ್ಯಂತ ಮೂಲೆಗೂ ಹೋಗಿದ್ದೇವೆ. ಯಾವ್ಯಾವ ಕಡೆ ಕೊಟ್ಟಿದ್ದೀರಾ ಸರ್? ಹೆಚ್ಚು ಕಮ್ಮಿ ಎಲ್ಲಾ ಜಿಲ್ಲೆಗೂ ಕೊಟ್ಟಿದ್ದೀವಿ ಸರ್. ಎಲ್ಲಾ ಜಿಲ್ಲೆಗೂ ಕೊಟ್ಟಿದ್ದೀವಿ. ಉಡುಪಿ ಮಂಗಳೂರು ಸೈಡ್ ಒಳಗಾಗಿ ತಗೊಂಡೋಗಿದ್ದಾರೆ. ಕೂಡಲ್ ಸಂಗಮದವರು ತಗೊಂಡೋಗಿದ್ದಾರೆ. ಚಿಕ್ಕಬಳ್ಳಾಪುರ ತಗೊಂಡೋಗಿದ್ದಾರೆ. ಎಲ್ಲಾ ಕಡೆಗೂ ತಗೊಂಡೋಗಿದ್ದಾರೆ. ಮಧುಗಿರಿ ತಗೊಂಡೋಗಿದ್ದಾರೆ. ಸರ್ ಈಗ ನೀವು ಬಂದು ತಗೊಂಡೋದ್ರೆ ಎಷ್ಟು ತಿಂಗಳು ಮರಿ ತಗೊಂಡೋದ್ರೆ ಚೆನ್ನಾಗಿ ಸರ್ ಅವ್ರಿಗೆ? ಸರ್ ಅವ್ರಿಗೆ ಹಾಲು ತಪ್ಪಿರ್ಬೇಕು. ಯಾವುದೇ ಕಾರಣಕ್ಕೂ 3ರಿಂದ 4 ತಿಂಗಳು ಮರಿ ಹಾಲು ತಪ್ಪಿಸ್ಕೊಂಡು ತಗೊಂಡೋದ್ರೆ, ಹಾಲು ತಪ್ಪಿಸಿ 1 ತಿಂಗಳು ಮರಿ ತಗೊಂಡೋದ್ರೆ ಅವತ್ತ ಹೋಗ್ತಲು ಮೇವಿಗೆ ಅಡ್ಜಸ್ಟ್ ಆಗ್ಬಿಡ್ತವೆ. ತಾಯಿ ಗಮನ ಇಟ್ಕೊಳ್ಳಲ್ಲ, ವೀಕ್ ಆಗೋ ಸಾಧ್ಯತೆ ಇರಲ್ಲ. ಹಾಲು ಕುಡಿಯೋ ಮರಿ ತಗೊಂಡ್ ಹೋಗ್ಬಾರ್ದು. ತಗೊಂಡೋದ್ಮೇಲೆ ಏನೋ ನಾವು ಫಸ್ಟ್ನೇ ದಿವಸ ಅವರು ಶೆಡ್ ಅಲ್ಲಿ ಬಿಟ್ಕೋಬೇಕಾದ್ರೆ ಮೆಡಿಸಿನ್ ಕೊಡ್ಬೇಕಾಗುತ್ತೆ? ಏನು ಬೇಕಾಗಲ್ಲ, ಎಲ್ಲ ನಾವು ಆಲ್ರೆಡಿ ಇಂಥದೇ ಕೊಟ್ಟಿರ್ತೀವಿ, ಇಲ್ಲ ಇಂಥದ್ ಕೊಡ್ಬೇಕು. ಯಾವ್ದಾದ್ರು ನಮ್ದು ಡಿ ಇದ್ರೆ ಅವ್ರಿಗೆ ಹೇಳ್ಬಿಡ್ತೀವಿ, ಇಂಥ ವ್ಯಾಕ್ಸಿನ್ ನಿಮ್ಮ ಹತ್ತಿರದ ಡಾಕ್ಟರ್ನ, ವೆಟರ್ನರಿ ಡಾಕ್ಟರ್ನ ಸಂಪರ್ಕ ಮಾಡಿ ಇಂಥ ವ್ಯಾಕ್ಸಿನ್ ತೋರಿಸಿ, ಇಂಥದ್ದು ಆಗಿದೆ, ಇನ್ನು ಜಂತು ಇಷ್ಟು ದಿವಸ ಔಷಧಿ ಕೊಟ್ಟು ಇನ್ನಿಷ್ಟು ಇಂಥದ್ದು ಕೊಡಬೇಕಾಗುತ್ತೆ, ಇನ್ನಿಷ್ಟು ದಿವಸ ಒಳಗೆ ಕೊಡಿ ಅಂತ ಅವ್ರಿಗೊಂದ್ಸಲಿ ಮಾಹಿತಿ ಕೊಡ್ತೀವಿ. ಅಂದ ಅವ್ರು ತಗೊಂಡೋದ್ಮೇಲೆ ಅವ್ರಿಗೆ ಜವಾಬ್ದಾರಿ ಬಂದ್ಬಿಡುತ್ತಲ್ಲ, ತನ್ಗೆ ಡಾಕ್ಟರ್ಗಳನ್ನ ಅವರ ಕನ್ಸಲ್ಟ್ ಮಾಡ್ತಾರೆ, ಅವ್ರು ಡಾಕ್ಟರ್ ಮಾಹಿತಿ ಕೊಡ್ತಾರೆ, ಅವರು ಉಪಯೋಗಿಸ್ಕೊಂತಾರೆ. ಏನಂತ ಟೆನ್ಷನ್ ತಗೊಳ್ಳೋಂಥದ್ದು ಏನಿಲ್ಲ ಸರ್, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾವತ್ತು ನಮ್ ರೈತರಿಗೆ ನಾರಿ ಸುವರ್ಣ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಲಕ್ಷಣ ಇಲ್ಲ ಅಂತ ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಏನೇನೋ ಮರಿಗಳನ್ನ ಕೊಟ್ಟು ನಾರಿ ಸುವರ್ಣ ಅಂದ್ರೆ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಮೋಸ ಮಾಡ್ತಾರೆ ಅಂತ ಅನ್ಸ್ತಾರೆ. ಹೆಂಗ್ ಸರ್ ಮಾಡ್ತೇವೆ? ಸರ್ಟಿಫಿಕೇಟ್ ತಗೋಬೇಕು ಸರ್. ಹೌದು, ಸರ್ಟಿಫಿಕೇಟ್ ಇದೆಯಲ್ಲ, ಸರ್ಟಿಫಿಕೇಟ್ ಒಂದ್ ವೇಳೆ ಅವರು ಬ್ಲಡ್ ಚೆಕ್ ಮಾಡಿಸಿರೋದಾಗ ಸರ್ಟಿಫಿಕೇಟ್ ನಾವು ಕೊಡ್ತೀವಿ. ಸರ್ಟಿಫಿಕೇಟ್ ಕೊಟ್ರೆ ಅವ್ರಿಗೊಂದ್ಸಲಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಸೇಲಿಂಗ್ ರಿಪೋರ್ಟ್ ಇಟ್ಕೊಡ್ತೇವಲ್ಲ, ಅವ್ರಿಗೊಂದು ಅವಕಾಶ ಕೊಟ್ಬಿಡಲ್ಲ. ಅವ್ರು ಒಂದ್ಸಲಿ ಚೆಕ್ ಮಾಡಿಸ್ಲಿ, ಕರೆಕ್ಟ್ ಬಂದ್ರೆ ನಂಬಲಿ, ಕರೆಕ್ಟ್ ಬಂದಿಲ್ಲ ಅಂದ್ರೆ ಎಕ್ಸ್ಚೇಂಜ್ ವಾಪಸ್ ಕೊಡ್ಲಿ. ನಿಮ್ಮ ಹತ್ರನೇ ತಗೊಂಡೋಗ್ತಾರೆ ಸರ್, ಮಾಡಿಸ್ತಾರೆ, ಇಲ್ಲಾಂದ್ರೆ ನೀವು ವಾಪಸ್ ತಗೊಂತೀರಾ? ಖಂಡಿತ. ಅಂದ್ರೆ ಅವ್ರು ಬೆಳೆದಿರೋದನ್ನ ನಾವು ತಗೊಳ್ತೀನಿ ಅಂತ ಅವ್ರಿಗೆ ಆಸೆ ತೋರ್ಸಕ್ ತಯಾರಿಲ್ಲ ನಾನು. ಹೌದು ಸರ್. ಬಟ್ ನನ್ ರಿಪೋರ್ಟ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ, ಮರಿ ಹಾಕೋದ್ರಲ್ಲಿ ವ್ಯತ್ಯಾಸ ಆದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ. ಹೌದು. ನಾರಿ ಸುವರ್ಣ ಅಂದ್ರೆ 2-3 ಕೂಡ ಅಂತ ತಳಿ, ಎಲ್ಲಾ ವಾತಾವರಣಕ್ಕೂ ಅಡ್ಜಸ್ಟ್ ಆಗ್ತದೆ, ಎಲ್ಲರೂ ಸಾಕಬಹುದು. 5-10 ಸಾಕಿದ್ರೆ ಸಾಕು ಸರ್. 10 ಕುರಿಗೆ 1 ವರ್ಷಕ್ಕೆ ಏನಿಲ್ಲ ಅಂದ್ರೆ ನನ್ನ ಪ್ರಕಾರ 40 ಮರಿ ಮೇಂಟೈನ್ ಮಾಡ್ಬೋದು ಸರ್. ಸರ್ ಈಗ ಟ್ಯಾಗ್ ನೀವೇ ಹಾಕ್ತೀರಾ ಗೌರ್ಮೆಂಟ್ ಇಂದ? ಸರ್ ಡಾಕ್ಟರ್ಗಳನ್ನ ಕರ್ಸಿ, ಲ್ಯಾಬ್ ಡಾಕ್ಟರ್ಗಳನ್ನ ಕರ್ಸಿ, ಅದಕ್ಕೆ ಅವಾಗಲೇ ಕಿವಿಗೆ ಟ್ಯಾಗ್ ಚುಚ್ಚಿ ಆ ಟ್ಯಾಗ್ ನಂಬರ್ ಬರ್ಕೊಂಡು ಅದ್ರಲ್ಲಿ ಇರ್ತಕ್ಕಂತ ಬ್ಲಡ್ ತಗೊಂಡು ಅವರು ಒಂದು ವಯಲ್ ತಂದಿರ್ತಾರೆ. ಆ ವಯಲ್ ಅಲ್ಲಿ ಅದೇ ಟ್ಯಾಗ್ ನಂಬರ್ ಬರ್ದು ಲ್ಯಾಬಿಗೆ ಕೊಟ್ಟು ಜೀನ್ಸ್ ಚೆಕ್ ಮಾಡಿ ಇದು ಫಸ್ಟ್ ಕ್ವಾಲಿಟಿ ಇದೆಯೋ, ಸೆಕೆಂಡ್ ಕ್ವಾಲಿಟಿ ಇದೆಯೋ, ಇಲ್ಲ ಒಂದ್ ಬಂದಿದೆಯಾ ಅಂತ ಹೇಳಿ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ನಿಮ್ ಹತ್ರ ಎಷ್ಟು ಕುರಿ ಸಿಗ್ಬೋದು ಸರ್ ನಾರಿ ಸುವರ್ಣ? ನಮ್ಮ ಹತ್ರ ಏನಿಲ್ಲ ಅಂದ್ರೆ ಈಗ ನನ್ನಲ್ಲಿ 50 ಕುರಿ ಇದಾವೆ. ಮ್ಯಾಕ್ಸಿಮಮ್ 100-150 ಮರಿಗಳಂತೂ
ಸಿಗುತ್ತೆ ಸರ್ ಒಂದ್ ವರ್ಷಕ್ಕೆ. 150 100ರಿಂದ 150 ಸಿಗುತ್ತೆ ಸರ್. ಸರ್ ಇದೇನ ಹಿಂಗೆ ಈ ತರ ವಾತಾವರಣಕ್ಕೆ ಹೊಂದ್ಕೊಂತವೆ ಆ ತರ ಏನಿಲ್ಲ? ಏನಿಲ್ಲ ಸರ್, ಅವ್ರವ್ರ ಅನುಕೂಲ ಹೆಂಗಿದೆಯೋ, ಕೆಲವರು ಶೆಡ್ ಅಲ್ಲಿ ಮೇಯಿಸ್ಕೋಬಹುದು, ಕೆಲವರು ಗುಡಿಸ್ಲಲ್ಲಿ ಮೇಯಿಸ್ಕೋಬಹುದು. ಅಲ್ಲ ಆ ತರ ಅಲ್ಲ ಸರ್, ಈಗ ಒಂದ್ ಸ್ವಲ್ಪ ಬಳ್ಳಾರಿ ಬಹಳ ಹೀಟ್ ಪ್ರದೇಶ. ಈಗ ನಮ್ದು ಬಿಸಿಲು ಶಿರಾ ಅಂದ್ರೆ ತುಮಕೂರು ಜಿಲ್ಲೆ ಶಿರಾ ನಮ್ದು ಬಿಸಿಲೆ ಸರ್. ಈ ಬೇಸಿಗೆ ಇನ್ನ 2 ತಿಂಗಳು ಕಳೀಲಿ, ಹೊರಕ್ ಹೊರಡಕ್ಕೆ 8 ಗಂಟೆ 9 ಗಂಟೆ ಹೊರಕ್ ಹೊರಡಕ ಅಷ್ಟು ಬಿಸಿಲು. ಆದ್ರೂ ಆ ವಾತಾವರಣಕ್ಕೆ ಹೊಂದ್ಕೊಂಡು ಇದೆಯಲ್ಲ, ನಾನು ಅವತ್ತಿನಿಂದಲೂ ಇವತ್ತಿನವರೆಗೂ ನಾನು ಶೆಡ್ ಅಲ್ಲಿ ಅವತ್ತೂ ಸಾಕಿಲ್ಲ. ಹೊರಗಡೆ 10-11 ಗಂಟೆಗೆ ಹೊರಗಡೆ ಹೋಗ್ತದೆ, 6 ಗಂಟೆಗೆ ಒಳಗಡೆ ಬರ್ತದೆ. ಯಾ ಸರ್ ಇದು ಎಂ ಸೆಟ್ ಅಂತ ಹೇಳಿ. ಏನಕ್ಕೆ ಸರ್ ಇದು? ಇದು ಜ್ವರ ಆದವಕ್ಕೆ, ಬ್ಲೂಟೂನ್ ಆದವು ಸುಸ್ತಾಗಿರ್ತಾವಲ್ಲ ಅಂತವಕ್ಕೆ ನರ ಕೊಡ್ಬೇಕು 3 ದಿವಸ. ನರ ಅಂದ್ರೆ ಯಾವ ಭಾಗದಲ್ಲಿ ಕೊಡ್ತಾರೆ? ಇಲ್ಲಿ ಕುತ್ತಿಗೆ ಭಾಗದಲ್ಲಿ ಹಿಡಿಬೇಕು. ಕುತ್ತಿಗೆ ಭಾಗದಲ್ಲಿ ಹಿಡಿದು ನಮ್ಗೆ ಅಲ್ಲೇ ಡಾಕ್ಟರ್ ತೋರಿಸಿ ಅನುಭವ ಮಾಡಿದ್ದಾರೆ. ನಾವೇ ಮಿನಿ ಡಾಕ್ಟರ್ ಆಗ್ಬಿಟ್ಟಿದೀವಿ. ನಮ್ಗೆಲ್ಲ ಅನುಭವ ಇರುತ್ತೆ. ಕೆಲವೊಂದು 15% ಮಾತ್ರ ನಾವು ಡಾಕ್ಟರ್ ಸಜೆಸ್ಟ್ ಮಾಡ್ತೀವಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಇಂಥ ಸಿಂಪ್ಟಮ್ಸ್ ಅಂತ ಡಾಕ್ಟರ್ ನಾವು ಫೋನ್ ಮಾಡ್ತೀವಿ. ಆ ಸಿಂಪ್ಟಮ್ಗೆ ಇಂಥ ಮೆಡಿಸಿನ್ ಅಂತ ಹೇಳಿ ಮೆಡಿಕಲ್ ಆಗಿ ಫೋನ್ ಮಾಡ್ತಾರೆ. ತಗೊಂಡ್ ಬಂದು ಇದು ಇಷ್ಟೇ ತರ ಕೊಡ್ರಿ, ಸಣ್ಣಕ್ ಇಷ್ಟು ಕೊಡ್ರಿ, ದೊಡ್ಡಕ್ ಇಷ್ಟು ಕೊಡ್ರಿ ಅಂತ ಅವರು ಗೈಡ್ ಲೈನ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಮಾಡ್ತೀವಿ. ತುಂಬಾ ವರ್ಷಕ್ಕೆ 2-3 ನಮ್ಮ ವೇಸ್ಟ್ ಆಗಿಲ್ಲ ಸರ್. ವೇಸ್ಟ್ ಆಗಿಲ್ಲ ಸರ್. ಮತ್ತೆ ಸರ್ ಯೂಟ್ಯೂಬ್ಗಳೆಲ್ಲ ನಾವು ಈಗ ಆರ್ಟಿಜನ್ ಅಂತ ಹೇಳಿ, ಫೋರ್ಟಿವೀರ್ ಅಂತ ಹೇಳಿ ಇವೆಲ್ಲ ಜ್ವರ ಆದವಕ್ಕೆಲ್ಲ ಮಾಡ್ಕೊಂತೀವಿ ನಾವೇ ತಗೊಂಡ್ಬಂದು. ಏನೇ ಇದ್ರು ಅಕಸ್ಮಾತ್ ಪೆನ್ಸಿಲ್ ಏನಾದ್ರು ಗಾಯಪಾಯ ಆಗಿದ್ರೆ, ಇನ್ಫೆಕ್ಷನ್ ಆಗಿದ್ರೆ ಪೆನ್ಸಿಲ್ಗಳನ್ನ ಕೊಡ್ತೀವಿ. ಎಲ್ಲ ನೋಡ್ರಿ ಟ್ಯೂಬ್ಗಳನ್ನೆಲ್ಲ ಇಲ್ಲಿ ಒಟ್ಕೊಂಡಿದೀವಿ. ಈ ವರ್ಷ ಏನು ಉಪಯೋಗ ಇಲ್ಲದೆ ಇರೋದ್ರಿಂದ ಇವೆಲ್ಲ ಹಿಂಗೆ ತುಂಬಿಡಿದೀವಿ ಚೀಲ ಬ್ರೇಷನ್ ಹಾಕಿ. ಸರ್ ಎಲ್ಲ ಫುಲ್ ಏನು ರೋಗ ಬಂದಿಲ್ಲ? ಏನು ರೋಗ ಬಂದಿಲ್ಲ, ಯಾವ ಎಲ್ಲ ವೇಸ್ಟ್. ಒಂದು ಅಡ್ವಾನ್ಸ್ ಆಗಿ ತಂದಿಕೊಂಡಿರ್ತೀವಿ ನಾವು. ಅವಾಗ ಸಿಂಪ್ಟಮ್ಸ್ ಕಂಡಾಗ ಹೋಗಲ್ಲ, ಸಿಂಪ್ಟಮ್ಸ್ ಕಂಡ್ರೆ ತಕ್ಷಣ ಮಾಡ್ತೀವಿ. ಅವಾಗ ಸಾಯಂಕಾಲವಾಗಿ ಮೆಡಿಸಿನ್ ಮಾಡ್ತೀವಿ. ಎಲ್ಲ ನಮ್ಮ ಹತ್ರ ಇರ್ತೈತೆ, ಸೂಜಿ ಸಿರಂಜಿ ಎಲ್ಲ ನಮ್ಮ ಹತ್ರ. ಟೂಬ್ಗಳೆಲ್ಲ ಮೆಡಿಸಿನ್ ಎಲ್ಲ ಫ್ರಿಜ್ ನಲ್ಲಿ ಇಡ್ಬೇಕಂತ ಏನಿಲ್ಲ ಸರ್. ಕೆಲವೊಂದು ಮಾತ್ರ ಪೆನ್ಸಿಲ್ ಅಥವಾ HS ಅಂತವ್ ಮಾತ್ರ ಫ್ರಿಜ್ ಅಲ್ಲಿ ಇಡಬೇಕು. ಇವೆಲ್ಲ ಮಾಮೂಲಿ ನ್ಯಾಚುರಲ್ ಆಗಿ ಬಿಸಿಲಿಗೆ ಹೀಟ್ ಆಗ್ಬಾರ್ದು, ಹೀಟ್ ಆಗ್ಬಾರ್ದು ಆ ತರ ಇರ್ಬೇಕು. ಇದೆಲ್ಲ ಹಿಂಗ್ ಇಟ್ಕೊಂಡಿರ್ತೀವಿ. ನಮ್ದು ಸಿಂಪ್ಟಮ್ಸ್ ಯಾವ್ದು ಕಾಣಿಸುತ್ತೋ ಅಬ್ಸರ್ವ್ ಮಾಡ್ತೀವಿ. ಇಂಥದೇ ಕೊಡ್ಬೇಕು ಅಂತ ಹೇಳಿ ನಾವು ತಗೊಂಡ್ ಮಾಡ್ತೀವಿ. ಈ ವರ್ಷ ಉಪಯೋಗ ಮಾಡೇ ಇಲ್ಲ ಇವು. ಇವೆಲ್ಲ ಹೋಗಲ್ಲ ಸರ್. ಇಲ್ಲಿ 2 ವರ್ಷ ಇವು, 2 ವರ್ಷ ಅವು. ಈಗ ನಾವು ವೆರೈಟಿ ನೋಡ್ಕೊಂತೀವಿ ಅಂದ್ರೆ ವಾರಂಟಿ ಆಯ್ತಾ, ನಾವ್ ಅದನ್ನ ಯೂಸ್ ಮಾಡಲ್ಲ, ಬಿಸಾಕ್ಬಿಡ್ತೀವಿ. ಈಗ ಅದಕ್ಕೆ ಟೈಮ್ ಇದ್ರೆ ಮಾತ್ರ ಮಾಡ್ತೀವಿ. ಯಾವ ಕಾಯಿಲೆ ಬಂದಿಲ್ಲ, ಯಾವ ಒಂದು ಇಂಜೆಕ್ಷನ್ ಈ ವರ್ಷಕ್ಕೆ ಒಂದು ಇಂಜೆಕ್ಷನ್ ಮಾಡಿಲ್ಲ ಸರ್. ಮಳೆ ಇಲ್ವಲ್ಲ, ಮಳೆ ಇಲ್ದಿರೋದ್ರಿಂದ ಕಾಯಿಲೆ ಯಾವ ಬಂದೇ ಇಲ್ಲ. ಇಷ್ಟರಲ್ಲಿ ಮೇನ್ ಯಾವ್ದು ಯಾವ ಸರ್? ಅದ್ರಲ್ಲಿ ಮೇನ್ ಟ್ಯಾನಿಕ್ ಅಲ್ಲಿ ಇಂಜೆಕ್ಷನ್ ಆಗ್ಲಿ ಯಾವ್ದು ಮೇನ್ ಅಂತ ಯಾವ್ದು ಇಲ್ಲ ಸರ್. ಮೋಸ್ಟ್ಲಿ ಜ್ವರ ಬರೋ ಸಾಧ್ಯತೆ ಇರ್ತೈತೆ. ನಾವು ಕೆಲವು ಆರ್ಟಿಜನ್ ಅಂತ ಹೇಳಿ ಟ್ಯೂಬ್ ಇರ್ತವೆ, ಆರ್ಟಿಜನ್ ಅವನ್ನ ಕೊಡ್ತೀವಿ. ಈ ಫೋರ್ಟಿವೀರು ದೊಡ್ಡವಕ್ಕೆ ಫೋರ್ಟಿವೀರು ಅವನ್ ಕೊಟ್ಕೊಂತೀವಿ. ಆಮೇಲೆ ತೀರ ಚಿಕ್ಕ ಮರಿಗಳಿಗೆ ಜ್ವರ ಆದವಕ್ಕೆ ಈಗ ನೋಡ್ರಿ ಈ ಟ್ಯೂಬ್ ಇದು 50-100 ಮಿಲಿ ಇರ್ತೈತಿ. ಇದು ಇದನ್ನ ದೊಡ್ಡವಕ್ಕೆ 40 ಕೊಡಕ್ ಬರಲ್ಲ, ಸಣ್ಣವಕ್ಕೆ ಅಂತವಕ್ಕೆ ತೀರ ಚಿಕ್ಕ 2 ತಿಂಗಳು ಒಳಗು ಮರಿ ಜ್ವರ ಬಂದ್ರಿ ಇದನ್ನ ಕೊಟ್ಕೊಂತೀವಿ. ಬಿಟ್ರೆ ಇನ್ನೇನು ಅಂತದ್ ಏನು ಮೇನ್ ಅಂಬದ್ ಏನಿಲ್ಲ ಸರ್. ಮೇನ್ ಇರೋದೇನೆ PPR, HS, ET. ಈ 3 ವರ್ಷ ಕಂಟಿನ್ಯೂಸ್ ಆಗಿ ವರ್ಷಕ್ಕೆ 2 ಸಲ ET ಕೊಡಿಸ್ಬೇಕು. ಯಾವ ತಿಂಗಳು ಸರ್? ಈ ಮಳೆ ಬಿತ್ತು, ಮೊಳಕೆ ಆದ ತಕ್ಷಣಲ್ಲೇ ET ಕೊಡಿಸ್ಬಿಡ್ಬೇಕು. ಅವ್ರವ್ರ ವ್ಯಾಪ್ತಿ ಒಂದೊಂದು ಜಿಲ್ಲೆ ಕಡೆಗೆ ಒಂದೊಂದು ತಾಲೂಕು ಲೆವೆಲ್ಗೆ ಮಳೆ ಬಂದ್ಬಿಡುತ್ತೆ. ಚಿಗುರು ಕಡಿಯುವಾಗ ಈ ಮೊದ್ಲು ವರ್ಷಕ್ಕೆ 1 ಸಲ ಕೊಡಿಸೋದು, ಈಗ 2 ಸಲ ಕೊಡ್ರಿ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ನಮ್ಗೆ 2 ಸಲ ಕೊಡಿಸ್ತೀವಿ ಸರ್. ಫುಡ್ ಕೂಡ ತುಂಬಾ ಧನ್ಯವಾದಗಳು ಸರ್ ವಿಡಿಯೋ ಕೊಟ್ಟಿದ್ದಕ್ಕೆ. ಸಬ್ಸ್ಕ್ರೈಬರ್ ಯಾರೇ ಫೋನ್ ಮಾಡಿ ಕೇಳಿದ್ರು ಆಯ್ತು ಸರ್ ಮರಿ ಸಿಗುತ್ತಾ ಅಂದ್ರೆ ಸಿಗುತ್ತೆ ಅಂತ ಹೇಳ್ರಿ. ಆಮೇಲೆ ಏನೋ ಸ್ವಲ್ಪ ಅವರಿಗೆ ಅದ್ರ ಬಗ್ಗೆ ಅನುಭವ ಎಲ್ಲ ಮಾಹಿತಿ ಕೊಡ್ತೀನಿ ಸರ್. ಅಕಸ್ಮಾತ್ ಬೇರೆ ಯಾರ ತಗೊಂಡೋಗಿದ್ರು ಸ್ವಲ್ಪ ಹೇಳ್ಕೊಡಿ ಸರ್. ಅವ್ರು ಏನೇ ಪ್ರಶ್ನೆ ಕೇಳಿದ್ರು ನಾನು ಆನ್ಸರ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ.